ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿಶಂಕರ್. ವಾರ್ತೆಗಳ ವಿವರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭಟ್ಕಳದಲ್ಲಿ ಏರ್ಪಡಿಸಿದ ವಿವಿಧ ಘಟಕಗಳ 2024-25ನೇ ಸಾಲಿನ ಕಾರ್ಯಚಟುವಟಿಕೆಗಳ ಉದ್ಘಾಟನೆಯನ್ನು ಸಚಿವ ಮಂಕಾಳ್ ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಮೀನುಗಾರಿಕೆ, ಬಂದರು, ಒಳನಾಡು ಜಲ ಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮಂಕಾಳ್ ಎಸ್ ವೈದ್ಯ ನಂತರ ಮಾತನಾಡಿ, ಕಾಲೇಜು ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತು ಮತ್ತು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಶಿಕ್ಷಣ ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. ಸರ್ಕಾರ ನಿಮ್ಮ ಶಿಕ್ಷಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದು, ಸರ್ಕಾರದ ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ಅತ್ಯುತ್ತಮ ವ್ಯಕ್ತಿಯಾಗಿ ರೂಪಿತಗೊಳ್ಳಿ ಎಂದರು. ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಪತ್ರಕರ್ತ ಮಿತ್ರರೇ, ಎಲ್ಲ ಅಧಿಕಾರಿ ಬಂಧುಗಳೇ, ಎರಡು ಸಲ ಡೇಟ್ ಇಟ್ಟು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಬರುವಾಗಲೂ ಒಂದು ವರ್ಷನೇ ಕಳೆದೋಗಿದೆ. ಈಗ ಒಂದು ವರ್ಷದ ನಂತರ ಇಲ್ಲಿ ಬಂದಾಗೆ ಆಗಿದೆ. ನಮ್ಮ ಉದ್ದೇಶ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣಕ್ಕೆ ಯಾವುದೇ ರೀತಿಯಲ್ಲಿ ಕೊರತೆ ಆಗಬಾರ್ದು. ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು. ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು. ಹೇಳಿದ್ರು, ನಿಮ್ಮ ಲೆಕ್ಚರ್ ಹೇಳುವಾಗ ಎಲ್ಲ ರೀತಿಯಲ್ಲಿ ನಾವು ಯಾಕೆ ಶಿಕ್ಷಣ ಬೇಕು, ನಾವು ಏನೇನು ಮಾಡ್ತಾ ಇದ್ದೇವೆ, ಅದರಿಂದ ನಿಮಗೇನು ಪ್ರಯೋಜನ, ಈ ದೇಶಕ್ಕೆ ಏನು ಪ್ರಯೋಜನ, ಪ್ರಪಂಚಕ್ಕೆ ಏನು ಪ್ರಯೋಜನ ಅಂತ ಎಲ್ಲ ರೀತಿಯಿಂದ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ, ನಮಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಅವ್ರದ್ದು ಉದ್ದೇಶ ಇಷ್ಟೇ. ಅವರು ನಿಮ್ಮ ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅವರ ಪಾಲಕರು ನೀನು ವಿದ್ಯಾವಂತನಾಗಬೇಕು, 4 ಜನಕ್ಕೆ ಮಾರ್ಗದರ್ಶಕರಾಗಬೇಕು, ಆಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ ಅಂದೇಳಿ ಮಾರ್ಗದರ್ಶನ ಮಾಡೋದ್ರಿಂದ ಇವತ್ತೇ ಪಾಲಕರಷ್ಟೇ ಅಲ್ಲ, ಶಿಕ್ಷಕರು ಇವತ್ತೇ ಇಲ್ಲಿ ನಿಂತು ನಿಮಗೆ ಅಥವಾ ನಮಗೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಎಲ್ಲನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ನೀವು ಯೋಚನೆ ಮಾಡಬೇಕು ವಿದ್ಯಾರ್ಥಿಗಳಾದವರು. ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಕ್ಕಂತೂ ಕೊರತೆ ಇಲ್ಲ. ನಿಮ್ಮ ತಂದೆ ತಾಯಿ ಭಾಳ ಕಷ್ಟಪಟ್ಟು ಕಳಿಸಿರ್ತಾರೆ. ಹೆಚ್ಚು ಕಡಿಮೆ ಎಲ್ಲ ಕಷ್ಟದ ಜೀವನವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳುವಾಗ ಒಳ್ಳೆ ಬುದ್ಧಿವಂತರಾಗಬೇಕು ಅಂದರೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಬೇಕು. ಸಮಾಜಕ್ಕೆ ನೀವು ಮಾರ್ಗದರ್ಶಕರಾಗಬೇಕು ಅಂತ, ಅಥವಾ ಸಮಾಜವನ್ನು ಸರಿಪಡಿಸ್ಕೊಂಡು ಹೋಗಬೇಕು, ಅಥವಾ ನಿಮ್ಮಿಂದ ಸರಿ ಆಗಬೇಕು ಅಂದರೆ ನೀವು ಯೋಚನೆ ಮಾಡಬೇಕು. ನೀವೇನು ಅವ್ರು ಹೇಳಿದ್ದು ಯಾವತ್ತು ತಗೊಂಡಿದ್ರಿ, ಯಾವತ್ತು ಬಿಟ್ಟರೆ ನಡಿ ಗೊತ್ತಿಲ್ಲ. ನಾಳೆಯಿಂದ ಎಲ್ಲನೂ ನಿಮಗೆ ಬೇಕಾದಂಥದ್ದು, ನನಗೂ ಬೇಕಾದಂಥದ್ದು. ಇವತ್ತು ನೀವು ಇಲ್ಲಿ ಓದ್ತಾ ಇದ್ದೀರಿ ಅಂದರೆ ನಿಮಗೆ ಸರ್ಕಾರ ಹೆಚ್ಚು ಕಡಿಮೆ ಒಂದೊಂದು ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ 1 ವರ್ಷದ ಶಿಕ್ಷಣವನ್ನು ಕೊಡ್ತಾ ಇದೆ. ನಿಮ್ಮ ಒಬ್ಬೊಬ್ಬರದ್ದು ಫೀಸ್ 2 ಲಕ್ಷ ರೂಪಾಯಿ ಸರ್ಕಾರ ತುಂಬ್ತಾ ಇದೆ.
ಸರ್ಕಾರ ತುಂಬ್ತಾ ಇದೆ ಅಂದರೆ ಅರ್ಥ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ ಕಟ್ಟಿದ ಟ್ಯಾಕ್ಸ್ ಹಣ ನಿಮಗೆ ಖರ್ಚು ಮಾಡ್ತಾ ಇದ್ದಾರೆ. ನಾವೇನು ಪ್ರಿಂಟ್ ಮಾಡಿ ಕೊಡ್ತಾ ಇಲ್ಲ. ನಿಮ್ಮ ಕುಟುಂಬದವರು ಏನು ಕಟ್ಟಿರ್ತಾರಲ್ಲ ಅದೇ ಹಣ ನಿಮಗೆ ಕೊಡ್ತಾ ಇದ್ದಾರೆ. ಅದು ಪ್ರಯೋಜನ ಆಗಬೇಕಲ್ಲ. ನಾನು ಅಲ್ಲಿ ನೋಡಿದಾಗ ಭಾಳ ಬೇಜಾರಾಯಿತು. ಒಳಗಡೆ ಕೂತ್ಕೊಂಡು ನೋಡಿದೆ, 50% ಎಕ್ಸಾಮಿಗೆ ಕುಂತು ಪಾಸ್ ಆದವರು. SSLC ಅವರಿಗೆ ಇರ್ತದೆ, ಸ್ವಲ್ಪ ವ್ಯತ್ಯಾಸ ಆಗ್ತದೆ ಮಕ್ಕಳಿಗೆ. PUC ಅವರಿಗೆ ಆಗ್ತದೆ, ಡಿಗ್ರಿಲಿ ಆಗೋದಿಲ್ಲ. ಡಿಗ್ರಿಲಿ ಏನು ನೀವು ವ್ಯತ್ಯಾಸ ಮಾಡ್ತಿದ್ದಾರಲ್ಲ, ನಿಮ್ಮ ಜೀವನದಲ್ಲಿ ಪೂರ್ತಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. PUC ಅವರಿಗೆ ತಿದ್ದುಕೊಡ್ಲಿಕ್ಕೆ ಟೈಮ್ ಸಿಗ್ತದೆ. ಹೇಳ್ತಾರೆ ಒಂದು 18 ವರ್ಷ ಏನಾದರೂ ವ್ಯತ್ಯಾಸ ಆದರೆ 19ನೇ ವರ್ಷಕ್ಕೆ ಸರಿ ಆಗೋದಾದರೆ ಇಲ್ಲೇ ಆಗಬೇಕು. ಇಲ್ಲ ಆಗಲಿಲ್ಲ ಅಂದರೆ ಜೀವನದಲ್ಲಿ ತುಂಬ ಕಷ್ಟಪಡಬೇಕು. ಓದಿದ್ರು ಒಂದು ಗಳಿಗೆಲ್ಲಿ ಸುಖವಾಗಿರ್ತಾರೆ ಅಂದೇಳಿ ಅಲ್ಲ, ಓದಿದ್ದನ್ನು ಪ್ರಯೋಜನ ತಗೊಂಡಾಗ ಮಾತ್ರ ಸುಖವಾಗಿರ್ತಾರೆ. ನಾನು ನೋಡ್ತೀನಿ ಈಗ ಏನು ಅಂದರೆ ಈ ದೇಶದಲ್ಲಿ ಹೈಯೆಸ್ಟ್ ಅಂದರೆ ಉನ್ನತ ಹುದ್ದೆ ಅಂದರೆ IAS, IPS, IFS ಮತ್ತು ಬೇರೆ ಬೇರೆ ವಿಭಾಗದಲ್ಲೂ ಉನ್ನತ ಹುದ್ದೆ ಇದೆ. ಓದಿದರೆ ಉನ್ನತ ಹುದ್ದೆಯಲ್ಲಿ ಅವರ ಅಂದ ತಕ್ಷಣ ಅವರು ದೊಡ್ಡ ಜನ ಆಗೋದಿಲ್ಲ. ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತೇವೆ ಮನುಷ್ಯತ್ವ ಇರಬೇಕು ಅನ್ನೋದು. ಮನುಷ್ಯತ್ವ ಇಲ್ಲ ಅಂದರೆ ಏನು ಓದಿದ್ರೂ ವ್ಯರ್ಥ ಆಗ್ತದೆ, ಯಾವ ಹುದ್ದೆಗೆ ಹೋದರೂ ವ್ಯರ್ಥ ಆಗ್ತದೆ. ಮಾನವೀಯತೆ ಬೇಕು. ಮಾನವೀಯತೆ ಇಲ್ಲ ಅಂದರೆ ನಾವು ಇದ್ದು ಇಲ್ಲದೆ ಇರೋ ಹಾಗೆ ಬದುಕುವಂಥ ಪರಿಸ್ಥಿತಿ ಮುಂದೆ ಬರ್ತದೆ. ಎಲ್ಲ ಇರ್ತದೆ, ಆದರೆ ಎಲ್ಲನೂ ಕಳ್ಕೊಂಡ ರೀತಿಯಲ್ಲಿ ಬದುಕಬೇಕಾಗ್ತದೆ. ಹಾಗಾಗಿ ನಾವು ಬೇಕಾದದ್ದು ನಮಗೆ ಶಿಕ್ಷಣದ ಜೊತೆಯಲ್ಲಿ ಮಾನವೀಯತೆ ಬೇಕು. ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು ಹೇಳಿದ್ರು. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಪೂರಕವಾಗಿ ಮನುಷ್ಯರಾಗಿ ಮನುಷ್ಯತ್ವದಿಂದ ಬದುಕಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಹೇಳಿದ್ರು ಒಂದು 50 ಕಮಿಟಿ ಇದೆ. ಎಲ್ಲನೂ ಹೇಳಲಿಕ್ಕೆ ಅವ್ರಿಗೆ ಟೈಮ್ ಸಾಕಾಗಲಿಲ್ಲ, ಎಲ್ಲ ಹೇಳ್ತಿದ್ರು. ನಾವು ಬೇರೆ ಕಾರ್ಯಕ್ರಮ ಇದರಿಂದ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ MK ನಾಯ್ಕ್ ಮತ್ತು ಸೋಮಯ್ಯ ಗೊಂಡ ಸದಸ್ಯರು CDC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭಟ್ಕಳ ಇವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಶ್ ಶೆಟ್ಟಿಯವರು ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಹಲವು ಕಾರ್ಯಕ್ರಮಗಳು ಸಚಿವರ ಪ್ರಯತ್ನದಿಂದ ಸಾಕಾರವಾಗಿದ್ದು ಇಂದು ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ CDC ಸದಸ್ಯರುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಕಾಲೇಜಿನ IQAC ಸಂಯೋಜಕರಾದ ಶ್ರೀ ಸುರೇಶ್ ಮೆಟಗಾರ್ ನುಡಿದರು. ವಿದ್ಯಾರ್ಥಿ ಪ್ರತಿನಿಧಿಯಾದ ಹಿತೇಶ್ ನಾಯ್ಕ್ ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮದಲ್ಲಿ ಸಚಿವರಾದ ಮಂಕಾಳು S. ವೈದ್ಯ ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಸ್ವಾಗತವನ್ನು ಸಹಾಯಕ ಪ್ರಾಧ್ಯಾಪಕರಾದ ಮೋಹಿನಿ ಅತ್ತಿಮನಿ ನಿರ್ವಹಿಸಿದರು. ಧನ್ರಾಜ್ NA ಸಹಾಯಕ ಪ್ರಾಧ್ಯಾಪಕರು ವಂದಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಕುಮಾರಿ ರೂಪಾ ಸಂಗಡಿಗರು ಹಾಡಿದರು. ದಿವ್ಯಾ ಸಂಗಡಿಗರು ನಾಡಗೀತೆಯನ್ನು ಹಾಡಿದರು. ವಿಜೇತಾ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಅತಿಕ್ರಮಣ ನಿವಾಸಿಗಳ ಮೇಲೆ ತೋರುತ್ತಿರುವ ವರ್ತನೆಯ ವಿರುದ್ಧ ಸಿಡಿದೆದ್ದ ಅತಿಕ್ರಮಣ ನಿವಾಸಿಗಳು ಇಲಾಖೆಯ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹೊನ್ನಾವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಅರಣ್ಯ ಅತಿಕ್ರಮಣದಾರರ ಹೋರಾಟ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಜಿಲ್ಲೆಯ ಹಾಗೂ ತಾಲೂಕಿನ ನೂರಾರು ಸಂಖ್ಯೆ ಅರಣ್ಯ ಅತಿಕ್ರಮಣದಾರರು ಹೊನ್ನಾವರ ಪೊಲೀಸ್ ತಾಲೂಕಿನ ಚಿಕ್ಕನಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಜಗಾರದಲ್ಲಿನ ಅರಣ್ಯ ಅತಿಕ್ರಮಣ ತೆರವು ವಿಚಾರವಾಗಿ RFO ಮೇಲೆ ಪ್ರಕರಣ ದಾಖಲಾಗದಿರುವ ಕುರಿತು PI ವಸಂತ್ ಆಚಾರ್ಯವರೊಂದಿಗೆ ಚರ್ಚಿಸಿ ದೂರು ದಾಖಲಾಗದಿರುವ ಬಗ್ಗೆ ಅಸಮಾಧಾನ ಹೊರಹಾಕಿದರು. ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಜೊತೆ ಚರ್ಚಿಸಿದರು.
ನಂತರ ತಹಶೀಲ್ದಾರರ ಕಾರ್ಯಾಲಯಕ್ಕೆ ಆಗಮಿಸಿ ಇಲಾಖೆಯ ಅಧಿಕಾರಿಗಳು ನಡೆದುಕೊಳ್ಳುವ ರೀತಿಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ಅರಣ್ಯ ಅತಿಕ್ರಮಣ ವಿಚಾರದಲ್ಲಿ ಅರಣ್ಯ ಅಧಿಕಾರಿಗಳು ತೋರುತ್ತಿರುವ ವರ್ತನೆ ಖಂಡನೀಯ. ಏಕಾಏಕಿ ಕೃಷಿ ಜಮೀನು ತೆರವುಗೊಳಿಸಿರುವುದರಿಂದ ಅರಣ್ಯವಾಸಿ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾನೆ ಎಂದು ಸಮಸ್ಯೆ ವಿವರಿಸಿದರು. ಉತ್ತರಿಸಿದ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ಮೌಖಿಕವಾಗಿ ಚರ್ಚೆ ನಡೆದರೆ ಸಾಲದು, ಎಲ್ಲವೂ ಕಾನೂನುಬದ್ಧವಾಗಿಯೇ ಆಗಬೇಕಿದ್ದು ಯಾರಿಗೂ ಅನ್ಯಾಯವಾಗುವುದಿಲ್ಲ. ಅರಣ್ಯವಾಸಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ನಂತರ ಡಿಎಫ್ಒ ಯೋಗೀಶ್ ಸಿ ಮಾತನಾಡಿ, ಈ ಎಲ್ಲ ಬೆಳವಣಿಗೆ ಕುರಿತಂತೆ ಸಿಎಫ್ಒ ಅವರಿಗೆ ಮಾಹಿತಿ ನೀಡುತ್ತೇವೆ, ಮೇಲಧಿಕಾರಿಗಳೊಂದಿಗೆ ಚರ್ಚಿಸುತ್ತೇವೆ ಎಂದರು. ಇದಕ್ಕೆ ಅರಣ್ಯವಾಸಿಗಳು ಗರಂ ಆಗಿ ಈಗಲೇ ಕರೆಯಿಸಿ ಮಾತನಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲಕಾಲ ಗದ್ದಲ ಮುಂದುವರಿಯಿತು. ಕೊನೆಯಲ್ಲಿ ಶಿರಸಿ ಉಪವಿಭಾಗದ ಡಿವೈಎಸ್ಪಿ ಗಣೇಶ್ ಕೆಆರ್ ಭೇಟಿ ನೀಡಿದರು. ಈ ವೇಳೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳು ಸಾಗುವಳಿ ಕ್ಷೇತ್ರವನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಬೇಕೆಂಬ ಇತ್ತೀಚೆಗೆ ಅರಣ್ಯ ಅಧಿಕಾರಿಗಳ ಪತ್ರಕ್ಕೆ ಅರಣ್ಯವಾಸಿಗಳು ತೀವ್ರತರದ ವಿರೋಧ ವ್ಯಕ್ತಪಡಿಸಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಪದೇ ಪದೇ ಅರಣ್ಯವಾಸಿಗಳ ಮೇಲೆ ಅರಣ್ಯ ಸಿಬ್ಬಂದಿಗಳಿಂದ ತೀವ್ರತರದ ದೌರ್ಜನ್ಯ, ಕಿರುಕುಳ ನೀಡುತ್ತಿರುವ ಅರಣ್ಯ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಅರಣ್ಯವಾಸಿಗಳು ಬಿಗಿಪಟ್ಟು ಹಿಡಿದು ತೀವ್ರತರದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಲು ಸಮಯ ನಿಗದಿ ಮಾಡಿ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು. ಭೂ ಕಬಳಿಕೆ ನಿಷೇಧ ಕಾಯ್ದೆಯಡಿಯಲ್ಲಿ ಅರಣ್ಯವಾಸಿಗಳ ಮೇಲೆ ವಿಶೇಷ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿರುವುದು ಹಾಗೂ ಪ್ರಕರಣದ ಶಿಕ್ಷೆಗೆ 3 ವರ್ಷ ಜೈಲು ಶಿಕ್ಷೆ ಮತ್ತು 25,000 ರೂಪಾಯಿ ದಂಡ ಕುರಿತು ಜೊತೆಯಲ್ಲಿ ತೀವ್ರತರದ ಚರ್ಚೆಗಳಾಗಿ ಇಂತಹ ಪ್ರಕರಣ ದಾಖಲಿಸುವುದನ್ನು ಕೈಬಿಡಬೇಕೆಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಆಗ್ರಹಿಸಿದರು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಒಂದು ಕಾರ್ಯಕ್ರಮವನ್ನ ಚರ್ಚೆಯನ್ನು ಇಟ್ಕೊಂಡಿತ್ತು. ಅತ್ಯಂತ ವಿಷಾದಕರವನ್ನು ಅಂತ ಹೇಳಿದ್ರೆ, ಇದ ಕಾನೂನನ್ನ ಅಡಿಯಲ್ಲಿ ಏನು ದೌರ್ಜನ್ಯ, ಕಿರುಕುಳ ಮತ್ತು ಕಾನೂನು ಬಾಹ್ಯ ಕೃತ್ಯ, ದಬ್ಬಾಳಿಕೆ ನಡೆಯುತ್ತಾ ಇತ್ತು, ಆ ಸಮಸ್ಯೆನ ಬಗೆಹರಿಸುವಂತ ಸಂದರ್ಭದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಅನುಪಸ್ಥಿತಿ ಇತ್ತು. ಈ ಮಧ್ಯದಲ್ಲಿ ಹೊನ್ನಾವರ ತಾಲೂಕಿನ ತಾಲೂಕಾಧಿಕಾರಿಗಳು ಭಾಗವಹಿಸಿ ಪೊಲೀಸ್ ಇಲಾಖೆ ಮಧ್ಯಸ್ಥಿಕೆ ಒಂದು ರಾಜಿ ಸಂಧಾನಗಳಾಯಿತು. ಮೊದಲನೇದಾಗಿ ಈ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳಿಗೆ ದೌರ್ಜನ್ಯ ಆಗ್ತಿರುವುದನ್ನು ಖಂಡಿಸುವ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಿ ಸಿಬ್ಬಂದಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಒಂದು ಚರ್ಚೆಯಲ್ಲಿ ಉನ್ನತ ಮಟ್ಟದ ಹಿರಿಯ ಅಧಿಕಾರಿ ಜೊತೆ ಕೆಲವು ದಿನಗಳಲ್ಲಿ ನಾವು ಸಭೆಯನ್ನು ಮಾಡಿ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಎರಡನೇದು, ಯಥಾಸ್ಥಿತಿಯನ್ನು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದಂಥವರು ಯಥಾಸ್ಥಿತಿ ಕಾಯ್ಕೋಬೇಕಂತ ಹೇಳಿ ಒಂದು ಕುಮಟಾ ಎಸಿಎಫ್ ಕೊಟ್ಟಿರುವ ಒಂದು ಪತ್ರದ ಮೂಲಕ ಚರ್ಚೆ ಆದಾಗ ಅದಕ್ಕೂ ಸಹಿತ ನಾವು ಇವತ್ತಿನ ಸಂಜೆವರೆಗೆ ಸಭೆಯ ದಿನಾಂಕವನ್ನು ಪ್ರಕಟಿಸಿ ಹಿರಿಯ ಅಧಿಕಾರಿಗಳ ಜೊತೆ ನಾವು ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು. ಅದರ ಜೊತೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳಿಗೆ ಭೂ ಕಬಳಿಕೆ ನಿಷೇಧ ಕಾಯ್ದೆಯಡಿಯಲ್ಲಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವಂಥ ಪ್ರಕ್ರಿಯೆ ಅರಣ್ಯ ಇಲಾಖೆಯಿಂದ ನಡೀತಾ ಇದೆ. ನಮ್ಮ ಹೇಳಿಕೆ ಪ್ರಕಾರ 10,000ಕ್ಕಿಂತ ಹೆಚ್ಚಿನ ಅರಣ್ಯವಾಸಿಗಳಿಗೆ ಭೂ ಕಬಳಿಕೆ ನಿಷೇಧ ಕಾಯ್ದೆಯಡಿಯಲ್ಲಿ ಬೆಂಗಳೂರಿನಲ್ಲಿ ವಿಶೇಷ ನ್ಯಾಯಾಲಯದಲ್ಲಿ ತರಿಸುವಂಥ ಪ್ರಕರಣದ ಬಗ್ಗೆ ಅಂಕೆ ಸಂಖ್ಯೆಯನ್ನು ಕೊಡಬೇಕಂತ ಪಟ್ಟು ಹಿಡಿದಾಗ ಇವತ್ತು ಈ ಉಪವಿಭಾಗಾಧಿಕಾರಿಗಳು ಇದಕ್ಕೆ ನಮಗೆ ಕಾಲಾವಕಾಶದ ಅವಧಿಯಲ್ಲಿ ಅಂಕೆ ಸಂಖ್ಯೆಯನ್ನು ಪ್ರಕಟಣೆ ಮಾಡಿಸ್ತಂತ ಹೇಳ್ತೇವೆ. ಒಟ್ಟಾರೆಯಾಗಿ ಇವತ್ತಿನ ಸಭೆಯಲ್ಲಿ ಅರಣ್ಯವಾಸಿಗಳು ಬಹಳ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ದೌರ್ಜನ್ಯ ನಡೆಯುವಂಥ ಕ್ರಮವನ್ನು ಖಂಡಿಸಿದ್ರು, ಹಿರಿಯ ಅಧಿಕಾರಿಗಳು ಬರಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ರು. ಮನೆಯಲ್ಲಿ ನಾವು 33 ವರ್ಷದ ಹೋರಾಟದ ಹಂತದಲ್ಲಿ ಇರುವುದರಿಂದ ಕಾನೂನಾತ್ಮಕ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈ ಒಂದು ಜಿಲ್ಲಾಡಳಿತ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಇವತ್ತಿನ ಸಂಜೆವರೆಗೆ ಈ ವಿಷಯವನ್ನು ಚರ್ಚೆ ಮಾಡಿ ಮುಂದಿನ ಸಭೆ ದಿನಾಂಕ ನಿಗದಿಗೊಳಿಸುವ ಒಂದು ಆಶ್ವಾಸನೆಯನ್ನು ಪಡೆದ ನಂತರ ನಾವು ಈ ಸಭೆಯನ್ನು ಮೊಟಕುಗೊಳಿಸಿದ್ದೇವೆ. ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಒಂದು ಮಾತನ್ನು ಪ್ರಸ್ತಾಪ ಮಾಡ್ತಿದ್ದೇವೆ. ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದೆ. ಈ ಅರಣ್ಯ ಸಿಬ್ಬಂದಿಗಳ ಒಂದು ದುರ್ನಡತೆಯಿಂದ ಇವತ್ತು ಅರಣ್ಯ ಸಿಬ್ಬಂದಿಯಾಗಿರುವುದನ್ನು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಗಮನ ತರಲಿಕ್ಕೆ ಇವತ್ತಿನ ಈ ಒಂದು ನಮ್ಮ ಸಭೆ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೊಸ ಅರಣ್ಯ ಅತಿಕ್ರಮಣದಾರರಿಗೆ ನಮಗೆ ಯಾವುದೇ ರೀತಿಯ ಬೆಂಬಲವಿಲ್ಲ. ಇರುವಂಥ ಅರಣ್ಯ ಭೂಮಿಯನ್ನು ಒಕ್ಕಲಿಸಬೇಕಿದ್ದರೆ ಅರಣ್ಯ ಸಿಬ್ಬಂದಿಗಳಿಗೆ ಅಧಿಕಾರಿ ನಾವು ಕೇಳುವುದಂದರೆ ಕಾನೂನು ರೀತಿಯ ಕಾನೂನು ಬಾಹಿರವಾಗಿ ಬಲ ಪ್ರಯೋಗದಿಂದ ಮಾಡುವ ಕ್ರಮವನ್ನು ನಾವು ಖಂಡಿಸ್ತೇವೆ.
ನಾವು ಉಲ್ಲೇಖಿಸಿರುವಂಥ ರಾಜು ತಿಪ್ಪಯ್ಯ ನಾಯಕನ ಪ್ರಕರಣದಲ್ಲಿ ಅರಣ್ಯ ಸಿಬ್ಬಂದಿಗಳು ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಬೋಗಸ್ GPS ಅಂತ ಆಗಿರ್ಬೋದು, ಅಥವಾ ಆತನ ಅತಿಕ್ರಮಣವೇ ಇಲ್ಲ ಅಂತ ಹೇಳಿರ್ಬೋದು, ಅಥವಾ ಆತ ಅತಿಕ್ರಮದ ಹೊರಗಿದ್ದಾನಂತ ಹೊಸ ಅತಿಕ್ರಮ ಮಾಡಲಿಕ್ಕೆ ಪ್ರಯತ್ನ ಆಗುವಂಥ ಏನಾದರೂ ಹೇಳಿಕೆ ಕೊಟ್ಟದಿದ್ದರೆ ನಮ್ಮ ಸತ್ಯ ಶೋಧನಾ ಸಮಿತಿಯು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕಂಡು ಬಂದಿರುವುದಂದರೆ 8 ವರ್ಷಕ್ಕಿಂತ ಹಿರಿಯದಾದ ಒಂದು ತೆಂಗಿನ ಮರವನ್ನು ಬುಡವಾಗಿ ಕಡಿದು ಅದನ್ನು ನಾಶಪಡಿಸಿ ಅದನ್ನು ನಾಪತ್ತೆ ಮಾಡಿದ್ದಾರೆ ಅಂದರೆ ಇದರ ಹಿಂದಿರುವಂಥ ದುರುದ್ದೇಶ ಸ್ಪಷ್ಟವಾಗ್ತಾ ಇದೆ. ನನ್ನ ಅರಣ್ಯ ಇಲಾಖೆಗೆ ನನ್ನ ಸ್ಪಷ್ಟೀಕರಣ ಕೇಳುವುದೇನಂತ ಹೇಳಿದ್ರೆ 8 ವರ್ಷದ ಹಿಂದಿನ ಆಳಿಕೆ ಇರ್ಬೋದು, 15 ವರ್ಷ ಇರ್ಬೋದು, ಒಬ್ಬ ಅರಣ್ಯವಾಸಿ ಆ ಜಾಗದಲ್ಲಿ ಕೂತು ಸಾಗುವಳಿ ಮಾಡ್ತಾ ಇದ್ದ ಅಂತ ಹೇಳಿದ್ರೆ 8 ವರ್ಷದಿಂದ 10 ವರ್ಷದವರೆಗೆ ಈ ಅರಣ್ಯ ಸಿಬ್ಬಂದಿಗಳು ಏನು ಕ್ರಮ ತಗೊಳ್ತಾ ಇದ್ರು? ಇವರೇನು ಕತ್ತೆ ಕಾಯ್ತಾ ಇದ್ರು? ಹಾಗೇನು ಹೊಸ ಅತಿಕ್ರಮ ಆಗಿದ್ರೆ ಹೊಸ ಮರ ಕಟ್ಟಿದ್ರೆ ಕ್ರಮ ತಗೊಳ್ಳೋದಕ್ಕಿತ್ತು. 20-25 ವರ್ಷದ ಗೇರು ಮರ ಮಧ್ಯದಲ್ಲಿ ತೆಂಗಿನ ಮರ ನೆಟ್ಟಿರುವುದನ್ನು ಇವರು ಕಿತ್ತಿದ್ದಾರೆ. ಇದು ಕಾನೂನು ಬಾಹಿರ ಕೃತ್ಯ ಇದೆ. ಆ ತನಿಖೆ ಪೊಲೀಸ್ ಇಲಾಖೆ ನಡೀತಾ ಇದೆ. ಆ ಕ್ರಮದ ಬಗ್ಗೆ ಹೇಳ್ತಾ ಇದ್ದೇವೆ. ಅದರೊಳಗೂ ಈ ಭಾಗದ ಆರೋಪವರ ಮೇಲೆ ಬಹಳಷ್ಟು ದೊಡ್ಡ ಆರೋಪಗಳು ಕೇಳಿ ಬರ್ತಿರೋದಂದ್ರೆ ಅವರು ಸೌಜನ್ಯ ರೀತಿಯಲ್ಲಿ ಅರಣ್ಯವಾಸಿಗಳಿಗೆ ಪರವಾಗಿ ಕೆಲಸ ನಡೀತಾ ಇಲ್ಲ. ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಅವರನ್ನು ಇಲ್ಲಿಂದ ಅವರಿಗೆ ಎತ್ತಂಗಡಿ ಮಾಡಬೇಕು ವಾದವೂ ಸಹಿತ ಧ್ವನಿಯೂ ಸಹಿತ ನಮ್ಮ ಅರಣ್ಯವಾಸಿಯಿಂದ ಕೇಳಿ ಬರ್ತಾ ಇದೆ. ಚರ್ಚೆಯಲ್ಲಿ ಸಿಪಿಐ ವಸಂತಾಚಾರ್ಯ, ಸಂತೋಷ್ ಕಾಯ್ಕಿಣಿ, PSI ಸಂಗೀತ, ಮಮತಾ ನಾಯ್ಕ್ ಪಾಲ್ಗೊಂಡರು. ಜಿಲ್ಲೆಯ ಹೋರಾಟಗಾರರಾದ ಮಂಜುನಾಥ್ ಮರಾಠಿ, ಇಬ್ರಾಹಿಂ ಗೌಡಳ್ಳಿ, ದೇವರಾಜ್ ಗೊಂಡ, ಮಹೇಶ್ ನಾಯ್ಕ್ ಕಾನಕ್ಕಿ, ರಾಮ ಮರಾಠಿ, ಅನಂತ್ ನಾಯ್ಕ್ ಯಲ್ಲಾಪುರ್, ಭೀಮ್ಶಿ ವಾಲ್ಮೀಕಿ ಕಿರುವತ್ತಿ, ಆನಂದ್ ಗೌಡ ಅಂಕೋಲಾ, ಶಾರಂಬಿ ಶೇಖ್, ಚಂದ್ರಕಾಂತ್ ನಾಯ್ಕ್ ಬೆಳಕೆ, ಪಾಂಡುರಂಗ್ ನಾಯ್ಕ್ ಭಟ್ಕಳ, ಚಂದ್ರಕಾಂತ್ ಕೊಚರೇಕರ್, ಸುರೇಶ್ ತಾಂಡೇಲ್, ಸುರೇಶ್ ನಾಯ್ಕ್ ನಗರಬಸ್ತಿ ಕೇರಿ, ವಿನೋದ್ ನಾಯ್ಕ್, ಅಣ್ಣಪ್ಪ ನಾಯ್ಕ್ ಮತ್ತಿತರರು ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಶಿಕ್ಷಣ ಪಡೆಯಲು ಹಣ ಒಂದೇ ಮಾನದಂಡವಲ್ಲ. ಆಸಕ್ತಿ ಇದ್ದರೆ ವಿದ್ಯಾರ್ಥಿಗಳು ಶೈಕ್ಷಣಿಕ ರಂಗದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ರಾಜ್ಯದ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಹೊನ್ನಾವರ ಪಟ್ಟಣದ SDM ಕಾಲೇಜಿನ ಡಾಕ್ಟರ್ NR ನಾಯಕ್ ಬಯಲು ರಂಗಮಂದಿರದ ವೇದಿಕೆಯಲ್ಲಿ MPE ಸೊಸೈಟಿಯ ಸೆಂಟ್ರಲ್ ಸ್ಕೂಲ್ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಾಥಮಿಕ ಹಂತದಿಂದ ಪದವಿ, ಸ್ನಾತಕೋತ್ತರ ಪದವಿಯವರೆಗೆ ಒಂದೆಡೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿರುವ ಸಂಸ್ಥೆಯಲ್ಲಿ ಮುಂದಿನ ದಿನದಲ್ಲಿ ಮೆಡಿಕಲ್, ಇಂಜಿನಿಯರಿಂಗ್ ಕೋರ್ಸ್ಗಳು ಆರಂಭಗೊಳ್ಳಲಿ. ಶಿಕ್ಷಣದ ಜೊತೆ ಕ್ರೀಡೆ, ಸಹಪಠ್ಯ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರ ಕೊಡುಗೆ ಅನನ್ಯವಾಗಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸೌಲಭ್ಯ ಮುಂದಿನ ದಿನದಲ್ಲಿ ಮೀಸಲಾಗಿರಿಸಿ ಎಂದು ಶುಭ ಹಾರೈಸಿದರು. ಹಣ ಇಲ್ಲ, ನಾವು ಬಡವರು, ನನಗೆ ಓದಲಿಕ್ಕೆ ಆಸಕ್ತಿ ಇದೆ, ಅವಕಾಶನೂ ಇದೆ ಅಂದಾಗ ಹಣ ಮಾನದಂಡ ಅಲ್ಲ ಅನ್ನೋದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಸಂದರ್ಭದಲ್ಲೂ ಯಾವ ವಿದ್ಯಾರ್ಥಿಗಳು ಅಥವಾ ಪಾಲಕರು ನಮ್ಮ ಮಗು ಇಂಥದನ್ನು ಓದಬೇಕು ಅಂದರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗ್ತದೆ. ಯಾವುದೇ ಕಾರಣಕ್ಕೆ ಆ ಮಗುಗೆ ಬೇಕಾದ ಶಿಕ್ಷಣವನ್ನು ಅಥವಾ ಅದು ಆಯ್ಕೆ ಮಾಡಿದ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ಅನ್ನಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು. 3,000 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರು, ಭಾಳ ಸಂತೋಷ. ಇನ್ನೂ ಎತ್ತರಕ್ಕೆ ಬೆಳೀಲಿ. 1000 ಮಕ್ಕಳಿಗೆ ಪ್ರತಿ ವರ್ಷ 1000 ಅಡ್ಮಿಷನ್ ಆಗಬೇಕು. 1000 ಜನ ಹೊರಗಡೆ ಮತ್ತೆ ಬೇರೆ ಬೇರೆ ಕೋರ್ಸಿಗೆ ಹೋಗಬೇಕು ಅಥವಾ ಅವರು ಉನ್ನತ ಶಿಕ್ಷಣವನ್ನು ಮುಗಿಸಿ ಅವರಿಗೆ ಬೇಕಾದದನ್ನು ಆಯ್ಕೆ ಮಾಡಿಕೊಂಡು ಹೋಗುವ ಹಾಗೆ ನಿಮ್ಮ ಸಂಸ್ಥೆ ಮಾಡಲಿ. ನಮ್ಮಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ಆಗ್ತದೆ. ಹೇಳಿದ್ರು ಒಂದು ಇಲ್ಲಿ ರೋಡ್ ಬೇಕು ಅಂತ ಕೇಳಿದ್ದಾರೆ, ಇದನ್ನು ಇಮಿಡಿಯೇಟ್ ಪ್ರಾರಂಭ ಮಾಡ್ತೇನೆ. ನಾನು ಮತ್ತೆ ಏನಾಗಬೇಕು ಅಂತ ಕೇಳಿದೆ. ಇನ್ನು ಜಾಗದ್ದೇನೋ ಸ್ವಲ್ಪ ತೊಂದರೆ ಇದೆ ಅಂತೆ, ತಹಸೀಲ್ದಾರ್ ಬರಲಿಕ್ಕೆ ಹೇಳಿದ್ದೇನೆ. ಈಗ ಇಲ್ಲೇ ನಿಮ್ಮದು ಕ್ಲಿಯರ್ ಮಾಡಿಕೊಟ್ಟು ಹೋಗ್ತೀನಿ. ಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಹಾಗೂ ಉದ್ದಿಮೆದಾರರಾದ ಶರತ್ ನಾಯ್ಕ್ ಮಾತನಾಡಿ, ಈ ಸಂಸ್ಥೆಯು ಆಲದ ಮರವಾಗಿ ಬೆಳೆಸಿದ ಆಡಳಿತ ಮಂಡಳಿಯು ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರಧಾಮವಾಗಿ ಅವರ ಜೀವನವನ್ನು ಸುಗಮಗೊಳಿಸಿದೆ ಎಂದು ತಮ್ಮ ಶಾಲಾ ಅವಧಿಯಲ್ಲಿ ಕಳೆದ ಸಂತಸದ ಕ್ಷಣವನ್ನು ಸ್ಮರಿಸಿದರು. ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಡುತ್ತದೆ. ಇದಕ್ಕೆ ಸಾಕ್ಷಿ ಈ ಕಾಲೇಜಿನ ವೃಕ್ಷಕಾಶಿ.
ಹಾಗೂ ನಾನು. ಈ ಮೈದಾನ ಎಂತೆಂಥ ಮಧುರ ಅನುಭವಗಳ ನೆಲೆ. ಇಲ್ಲಿ ಬಿದ್ದಿದ್ದು, ಆಡಿದ್ದು, ಕುಣಿದಿದ್ದು ನೆನಪಾದಾಗ ಮತ್ತೆ ಈ ಕಾಲೇಜಿನ ಮೈದಾನದಲ್ಲಿ ಆಟ ಪಾಠಗಳಲ್ಲಿ ಮುಳುಗಬೇಕೆನಿಸುತ್ತದೆ. ಈ ಸಂಸ್ಥೆಯಲ್ಲಿ ನನ್ನ ತಂದೆಯವರಾದ ಶ್ರೀ ಆರ್.ಡಿ. ನಾಯ್ಕರವರು ಆಫೀಸ್ ಸೂಪರಿಂಟೆಂಡೆಂಟ್ ಆಗಿ ಸೇವೆ ಸಲ್ಲಿಸಿದ್ದು ಖುಷಿಕರವಾದ ವಿಷಯ. ಅವರುಗಳ ಶಿಸ್ತು, ಪ್ರಾಮಾಣಿಕತೆ, ಕ್ರಿಯಾಶೀಲತೆ, ಅವರು ನಡೆದ ಈ ನೆಲ, ಅವರನ್ನು ಪಡೆದ ವಿದ್ಯಾರ್ಥಿಗಳು, ಅವರ ಕೆಲಸದ ಬಗ್ಗೆ ಅವರಿಗಿದ್ದ ಅದಮ್ಯ ಪ್ರೀತಿ ಅಕ್ಷರಗಳಲ್ಲಿ ಮತ್ತು ಮಾತುಗಳಲ್ಲಿ ಬಣ್ಣಿಸಲು ಅಸಾಧ್ಯ. ಅಂತವರ ಮಗನಾಗಿ ಹುಟ್ಟಿದನಲ್ಲ ಎಂಬ ಹೆಮ್ಮೆ ನನ್ನದು. ನನ್ನಿಂದ ಈ ಸಂಸ್ಥೆಗೆ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ನೀಡುತ್ತೇನೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದು 4 ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟ ಮಾನ್ಯ ಶ್ರೀ ಕೃಷ್ಣಮೂರ್ತಿ ಭಟ್ರವರಿಗೆ, ಈ ವಿದ್ಯಾಸಂಸ್ಥೆಗೆ, ಆಡಳಿತ ಮಂಡಳಿಗೂ, ಪ್ರಾಂಶುಪಾಲರಿಗೂ, ಉಪನ್ಯಾಸಕರಿಗೆ ಹಾಗೂ ಶಿಕ್ಷಕ ಬಂಧುಗಳಿಗೆ ಪ್ರತಿಯೊಬ್ಬರಿಗೂ ಹೆಸರಿಗೂ ಅನಂತ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಸೀನರಾಗಿರುವ ಮಹನೀಯರು, ಸಚಿವರು ಬಂದಿಲ್ಲ, ಎಸ್ಎಸ್ಎಲ್ಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳು ಹಾಗೂ ಶೈಕ್ಷಣಿಕ ಸಹಪಠ್ಯ ವಿಭಾಗದ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಆಡಳಿತ ಮಂಡಳಿಯಿಂದ ಸಚಿವರಿಗೆ ಶಾಲಾ ಮೂಲಭೂತ ಸೌಕರ್ಯದ ಮನವಿ ಸಲ್ಲಿಸಿ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ, ಪೂರ್ವ ವಿದ್ಯಾರ್ಥಿಗಳಿಂದ ಸಹಾಯ ಪಡೆದು ವಿದ್ಯಾ ಸಂಜೀವಿನಿ ಎನ್ನುವ ಯೋಜನೆಯನ್ನು ರೂಪಿಸಿದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತದೆ. ಗುಣಮಟ್ಟದ ಶಿಕ್ಷಣದ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ವಿವಿಧ ತರಬೇತಿಯನ್ನು ಕಡಿಮೆ ಶುಲ್ಕ ಪಡೆದು ನೀಡುತ್ತಾ ಬಂದಿದ್ದೇವೆ ಎಂದು ಸಂಸ್ಥೆಯಲ್ಲಿ ದೊರೆಯುವ ಶೈಕ್ಷಣಿಕ ಸೌಲಭ್ಯದ ಕುರಿತು ಮಾಹಿತಿ ನೀಡಿದರು. ಸಂಸ್ಥೆ ಫೀಸ್ ತಗೊಳ್ಳೋದ್ರಿಂದಲೇ ಸಂಸ್ಥೆ ನಡೆಯಬೇಕು. ಇತ್ತೀಚೆಗೆ ಪೂರ್ವ ವಿದ್ಯಾರ್ಥಿಗಳನ್ನು ನಾವು ಸಂಪರ್ಕ ಮಾಡಿ ವಿದ್ಯಾ ಸಂಜೀವಿನಿ ಅಂತ ಒಂದು ಯೋಜನೆಯನ್ನು ಮಾಡಿದ್ದೇವೆ. ವಿದ್ಯಾ ಸಂಜೀವಿನಿ ಯೋಜನೆಯಲ್ಲಿ ಇವತ್ತು ಕೂಡ ನಮ್ಮ ಪೂರ್ವ ವಿದ್ಯಾರ್ಥಿ ಬಂದಿದ್ರು. ಎಲ್ಲ ಪೂರ್ವ ವಿದ್ಯಾರ್ಥಿಗಳ ಸಂಘಟನೆ ಮಾಡಿ 60 ವರ್ಷದ ಇತಿಹಾಸ ಸಂಸ್ಥೆಗಿದೆ. ಅದರಿಂದ ನಾವು ಹಣ ಸಂಗ್ರಹ ಮಾಡಿ ಕೆಲವೊಂದು ಯೋಜನೆಗಳನ್ನು ರೂಪಿಸಿಕೊಳ್ತಾ ಇದ್ದೇವೆ. ವಿದ್ಯಾ ಸಂಜೀವಿನಿಯಿಂದ ಯೋಜನೆಗಳನ್ನು ರೂಪಿಸಿಕೊಳ್ತಾ ಇದ್ದೇವೆ. ವಿದ್ಯಾ ಸಂಜೀವಿನಿಗೆ ದಾನಿಗಳು ನೀಡಿದಂಥ ದಾನದಿಂದ ಅತ್ಯಂತ ಕಡಿಮೆ ಕೈಗೆಟುಕುವ ಬೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಅಡ್ಮಿಷನ್ ಕೊಡುವಂಥದ್ದು. ಇವತ್ತು ಈಗ ಮೊನ್ನೆ ಜೂನ್ನಲ್ಲೇ ಪ್ರಾರಂಭ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಬರುವ ಜೂನಿಂದ ವಿದ್ಯಾ ಸಂಜೀವಿನಿಯ ಊಟದ ಯೋಜನೆ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಕೈಗೆಟುಕುವ ರೀತಿಯಲ್ಲಿ ಆಗ್ತದೆ. ಮತ್ತೆ ಕೆಲವು ಮಕ್ಕಳಿಗೆ ತುಂಬಾ ಕಡುಬಡವರಿದ್ದರೆ ಅವರಿಗೆ ಅಂಥವರಿಗೆ ಸ್ಪಾನ್ಸರ್ ಕೂಡ ಸಿಗ್ತದೆ. ಆ ಸ್ಪಾನ್ಸರ್ ಅನ್ನು ನಮ್ಮ ಪೂರ್ವ ವಿದ್ಯಾರ್ಥಿಗಳು ಮಾಡ್ತಾರೆ. ಆ ಕಾರಣಕ್ಕಾಗಿ ಇವೆಲ್ಲ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ LKG UKGಯಿಂದ ಮಾಸ್ಟರ್ ಡಿಗ್ರಿವರೆಗೆ ಈ ವರ್ಷ ನಮ್ಮಲ್ಲಿ MCA ಪ್ರಾರಂಭ ಆಗಿದೆ. ಅಲ್ಲಿವರೆಗೆ ಸುಮಾರು 3,000 ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ರು ಕೂಡ ಗಣನೀಯವಾದ ಫೀಸನ್ನು ನಾವು ಮಕ್ಕಳಿಗೆ ತಗೊಳ್ತಾ ಇಲ್ಲ. ಬೇರೆ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಮಿನಿಮಮ್ ಫೀಸ್. ಡಿಗ್ರಿಗೆಲ್ಲ ನಾವು ಚಾರ್ಜ್ ಮಾಡ್ತಾ ಇರೋದು 8,000 ರಿಂದ 10,000 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತೇವೆ. ಆ ರೀತಿಯಲ್ಲಿ, ಯಾಕೆಂದರೆ ಇದು ಮನಿ ಮೇಕಿಂಗ್ ಸಂಸ್ಥೆನೂ ಅಲ್ಲ, ಇದೊಂದು ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್. ಆ ರೀತಿಯಲ್ಲಿ ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೇವೆ. ಸರ್ವರಿಗೂ ಸಮಪಾಲು ಸಮಬಾಳು ಹೇಳುವ ರೀತಿಯಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ಪಾಲಕರಿಗೂ ತಾರತಮ್ಯ ಇಲ್ಲದೆ ಒಳ್ಳೆಯ ಶಿಕ್ಷಣವನ್ನು ಈ ಭಾಗದಲ್ಲಿ ಕಳೆದ 60 ವರ್ಷಗಳಿಂದ ಸಂಸ್ಥೆ ನೀಡ್ತಾ ಬಂದಿದೆ. ತುಂಬಾ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದೆ. ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ನಾಗರಾಜ್ ಕಾಮತ್, ಸಂಸ್ಥೆಯ ಕಾರ್ಯದರ್ಶಿ SM ಭಟ್, ಪ್ರಾಚಾರ್ಯ ವಿಜಯಲಕ್ಷ್ಮಿ ನಾಯಕ್, ವಿದ್ಯಾರ್ಥಿ ಪ್ರತಿನಿಧಿ ಸಹನಾ ಮೇಸ್ತಾ ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಹೊನ್ನಾವರ ಪಟ್ಟಣದ ಸರ್ಕಾರಿ ನೌಕರರ ಸಭಾಭವನದಲ್ಲಿ EPL 3 ಸರ್ಕಾರಿ ನೌಕರರ ಕ್ರಿಕೆಟ್ ಪಂದ್ಯಾಟದ ಆಟಗಾರರ ಆಯ್ಕೆ ಪ್ರಕ್ರಿಯೆ ಜರುಗಿತು. ಈ ಬಾರಿ 7 ತಂಡದ ಮಾಲಕರು ಬಿಡ್ಡಿಂಗ್ ಮೂಲಕ ಆಟಗಾರರನ್ನು ಆಯ್ಕೆ ಮಾಡಿಕೊಂಡರು. ಪ್ರಸಕ್ತ ಸಾಲಿನ ಕ್ರೀಡಾಕೂಟ ಜನವರಿ 13 ರಿಂದ 15ರವರೆಗೆ ಸಂತೆಗುಳಿಯ ಮಹಾಸತಿ ಮೈದಾನದಲ್ಲಿ ಕ್ರೀಡಾಕೂಟ ಜರುಗಲಿದೆ. ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ, ನನ್ನ ನೆಚ್ಚಿನ ಕ್ರೀಡೆ ಕ್ರಿಕೆಟ್ ಆಗಿದ್ದು ತಾಲೂಕಿಗೆ ಆಗಮಿಸಿದ ಆರಂಭದಲ್ಲಿ ಈ ಆಟದಲ್ಲಿ ಭಾಗವಹಿಸಲು ನಾನು ಉತ್ಸುಕನಾಗಿದ್ದೇನೆ. ಸರ್ಕಾರಿ ನೌಕರರು ಒಂದೆಡೆ ಸೇರಿ ಕೆಲಸದ ಹೊರತಾಗಿ ಕ್ರೀಡೆಗಳಲ್ಲಿ ಭಾಗಿಯಾದಾಗ ನಮ್ಮಲ್ಲಿ ಎಲ್ಲಾ ಇಲಾಖಾ ನೌಕರರ ಪರಿಚಯವಾಗಿ ಹೊಂದಾಣಿಕೆಯಾಗಲಿದೆ. ಸಾರ್ವಜನಿಕರ ಕೆಲಸದಲ್ಲೂ ಉತ್ತಮ ಸೇವೆ ಸಲ್ಲಿಸಲು
ಅವಕಾಶವಾಗುತ್ತದೆ. ಮುಂದೆ ಈ ಕ್ರಿಕೆಟ್ ಪಂದ್ಯಾಟ ಇನ್ನೂ ಹೆಚ್ಚು ಜನಪ್ರಿಯವಾಗಿ ಅದ್ದೂರಿಯಾಗಿ ಆಯೋಜನೆ ಮಾಡಲು ಸಹಕರಿಸುವುದಾಗಿ ಭರವಸೆ ನೀಡಿದರು. ಇಒ ಚೇತನ್ ಎಂ ಮಾತನಾಡಿ, ಕಾಲೇಜು ದಿನಗಳಲ್ಲಿ ಕ್ರಿಕೆಟ್ ಆಡಿರುವ ಬಗ್ಗೆ ನೆನೆಸಿಕೊಂಡು ಈ ಪಂದ್ಯಾಟದಲ್ಲಿ ನಾನು ಕೂಡ ಆಟಗಾರನಾಗಿ ಭಾಗಿಯಾಗಿ ಪಂದ್ಯಾಕೂಟದ ಯಶಸ್ಸಿಗೆ ಶುಭ ಕೋರಿದರು. ಬಿಇಒ ಜಿಎಸ್ ನಾಯ್ಕ್ ಮಾತನಾಡಿ, ಈ ಕ್ರಿಕೆಟ್ ಪಂದ್ಯಾಟದ ಆರಂಭದ ಆವೃತ್ತಿಯಿಂದಲೂ ಕೂಡ ನಾನು ಜೊತೆಯಾಗಿ ಸಹಕಾರ ನೀಡುತ್ತಾ ಬಂದಿದ್ದು, ಇದರ ಯಶಸ್ಸನ್ನು ಪ್ರತ್ಯಕ್ಷವಾಗಿ ನೋಡಿದವನಿದ್ದೇನೆ. ಈ ಕ್ರಿಕೆಟ್ ಪಂದ್ಯಾಟ ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗಿ ಎಲ್ಲಾ ತಾಲೂಕಿಗೆ ಮಾದರಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಸರ್ಕಾರಿ ನೌಕರರ ಸಂಘದ ಚುನಾವಣೆಯನ್ನು ಚುನಾವಣಾಧಿಕಾರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟ ಕೃಷಿ ಅಧಿಕಾರಿಯಾದ ಪುನೀತಾ ಎಸ್ಬಿ, ಸಹಾಯಕ ಚುನಾವಣಾಧಿಕಾರಿಯಾದ ಪಿಡಿಒ ಚನ್ನಬಸಪ್ಪ ಮಹಾಜನ್ ಶೆಟ್ಟಿ ಇವರನ್ನು ನೌಕರರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ನಿಕಟಪೂರ್ವ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷರಾದ ಆರ್ಟಿ ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಕ್ರೀಡಾಕೂಟಕ್ಕೆ ಶುಭ ಕೋರಿದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ ಮಾತನಾಡಿ, ಸರ್ಕಾರಿ ನೌಕರರಿಗಾಗಿ ಒತ್ತಡದ ಕೆಲಸದ ನಡುವೆ ಕ್ರೀಡೆಯಲ್ಲಿ ತೊಡಗಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಧನಾತ್ಮಕ ಬದಲಾವಣೆಗಳಾಗಿ ಒತ್ತಡಕ್ಕೆ ಒಂದಷ್ಟು ಬಿಡುವು ನೀಡುವ ಸಲುವಾಗಿ ಈ ಪಂದ್ಯಾಟವನ್ನು ಆಯೋಜಿಸಲಾಗಿದೆ. ಎಲ್ಲಾ ಆಟಗಾರರು ಕ್ರೀಡಾ ಸ್ಫೂರ್ತಿ ಮೆರೆದು ಕ್ರೀಡಾಕೂಟ ಯಶಸ್ಸಿಗೆ ಕೋರಿದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಸದಸ್ಯರಾದ ಸುದೀಶ್ ನಾಯ್ಕ್, ಸೂರ್ಯಕಾಂತ್ ವಡೇರ, ಸತೀಶ್ ನಾಯ್ಕ್, ರಘು ನಾಯ್ಕ್, ನಾಗಪ್ಪ ಕೊಟ್ಟೂರ್, ರಾಧಾಕೃಷ್ಣ ನಾಯ್ಕ್, ವೆಂಕಟರಮಣ ಹಳದಿಪುರ, ಉದಯ್ ಬಾಂದೇಕರ್, ಶ್ರೀಧರ್, 7 ತಂಡದ ಮಾಲೀಕರು, ನೌಕರರ ಸಂಘದ ಪದಾಧಿಕಾರಿಗಳು, ನಿರ್ದೇಶಕರು, ಆಟಗಾರರು ಹಾಜರಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಇತ್ತೀಚೆಗೆ ಅಗಲಿದ ಜನಪ್ರಿಯ ಸಮಾಜಮುಖಿ ವಿಶ್ರಾಂತ ಅಧ್ಯಾಪಕ ಪ್ರಕಾಶ್ ಕುಂಜಿಯವರಿಗೆ ನವ ಕರ್ನಾಟಕ ಸಂಘದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಅಂಕೋಲಾ ನಗರದ ಶ್ರೀರಾಮ್ ಸ್ಟಡಿ ಸರ್ಕಲ್ನಲ್ಲಿ ಪ್ರಕಾಶ್ ಕುಂಜಿಯವರಿಗೆ ನುಡಿನಮನವನ್ನು ಸಲ್ಲಿಸಿದ ನವ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಸೇವಾ ನಿರತರಾಗಿದ್ದಾಗ ಮತ್ತು ಸೇವಾ ನಿವೃತ್ತಿಯನ್ನು ಹೊಂದಿದ ಬಳಿಕವೂ ಕಾರ್ಯಕ್ಷೇತ್ರದಲ್ಲಿ ಮತ್ತು ಕಾರ್ಯಕ್ಷೇತ್ರದ ಆಚೆಯೂ ಸಮಾಜಮುಖಿಯಾಗಿ ತಮ್ಮ ರಚನಾತ್ಮಕವಾದ ಕಾರ್ಯಚಟುವಟಿಕೆಗಳಿಂದ ಅಂಕೋಲಾ ಸೀಮೆಯಲ್ಲಿ ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರಿಗೂ ಬೇಕಾಗಿದ್ದರು. ಅವರ ಜೀವ ಮತ್ತು ಜೀವನ ಪರವಾದ ನಿಲುವು, ಮನುಷ್ಯತ್ವ ಮತ್ತು ಸ್ಪಂದಿಸುವ ರೀತಿ ನೀತಿಗಳು ಅಂಕೋಲಿಗರನ್ನೆಲ್ಲ ಇಷ್ಟವಾಗಿಸಿದ್ದವು. ಅವರ ಅಗಲುವಿಕೆಯು ಅಂಕೋಲಾದ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟವೆಂದರು. ನವಕರ್ನಾಟಕ ಸಂಘದ ಕಾರ್ಯದರ್ಶಿ, ಸ್ಥಳೀಯ ಶ್ರೀರಾಮ್ ಸ್ಟಡಿ ಸರ್ಕಲ್ನ ನಿರ್ದೇಶಕ ಸೂರಜ್ ಅರವಿಂದ್, ರಾಜಕಳೆಯ ಕುಂಜಿ ಸರ್ ತಮ್ಮ ಆಕಾರ ಮತ್ತು ನಡವಳಿಕೆಯಿಂದ ಅಸಂಖ್ಯರನ್ನು ಸಂಮೋಹಕಗೊಳಿಸಿದವರಾಗಿದ್ದು, ಅವರಿಲ್ಲದ ಅಂಕೋಲೆಯನ್ನು ಕಲ್ಪಿಸಿಕೊಳ್ಳುವುದೇ ಪ್ರಯಾಸದಾಯಕವಾದ ವಿಷಯ ಎಂದರು. ಸಮರ್ಪಣಾ ವಿಶ್ರಾಂತ ಶಿಕ್ಷಕರ ಬಳಗ ಹಾಗೂ ಪ್ರೇಮಾತಾಯಿ ಶಿಷ್ಯವೃಂದದ ಅಧ್ಯಕ್ಷರಾದ ಎನ್ಬಿ ನಾಯಕ್ ಸುರ್ವೆಯವರು ಮಾತನಾಡಿ, ಸ್ನೇಹಜೀವಿಯಾದ ಪ್ರಕಾಶ್ ಕುಂಜಿಯವರು ಮೂಲತಃ ಅಂಕೋಲಾದವರಲ್ಲವಾದರೂ ಅಂಕೋಲಾದಲ್ಲಿಯೇ ನೆಲೆಯಾಗಿ ದೀರ್ಘಕಾಲದ ಅಂಕೋಲಾದ ನಂಟಿನಿಂದಾಗಿ ಅಂಕೋಲಾದವರೇ ಆಗಿದ್ದು, ತಮ್ಮ ಸಜ್ಜನಿಕೆಯಿಂದ ಅಪಾರವಾದ ಅಭಿಮಾನಿಗಳನ್ನು ಹೊಂದಿದ್ದು, ಅವರನ್ನು ಕಳೆದುಕೊಂಡ ಅಭಿಮಾನಿಗಳಿಗೆ ದುಃಖವನ್ನು ಸಹಿಸುವ ಸಾಮರ್ಥ್ಯವನ್ನು ಭಗವಂತನು ಕರುಣಿಸುವುದರೊಟ್ಟಿಗೆ ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದರು. ಕುಂದಾಪುರದ ಕೋಟೇಶ್ವರದಲ್ಲಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರದ ಉಪನ್ಯಾಸಕ ಹಾಗೂ ವಿಶ್ವ ನಾಡವರ ಪ್ರತಿಷ್ಠಾನದ ಅಧ್ಯಕ್ಷ ಹರೀಶ್ ನಾಯಕ್ ಬೇಲೆಕೇರಿಯವರು, ಪ್ರಕಾಶ್ ಕುಂಜಿಯವರ ನಿಧನವು ಅಂಕೋಲಿಗರಿಗಷ್ಟೇ ಅಲ್ಲದೆ ನಾಡಿನಾದ್ಯಂತ ಇರುವ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಹಾಗೂ ಅವರನ್ನು ಪ್ರೀತಿಸುತ್ತಿದ್ದ ಲೆಕ್ಕಕ್ಕೆ ಸಿಗದಷ್ಟು ಅಭಿಮಾನಿಗಳಿಗೆ ಅತ್ಯಂತ ನೋವಿನ ವಿಷಯವಾಗಿದ್ದು, ಬದುಕನ್ನೇ ಕಾವ್ಯವನ್ನಾಗಿಸಿಕೊಂಡು ಸಮಾಜಕ್ಕೆ ಅದ್ಭುತ ಪಾಠವಾಗಿದ್ದ ಅವರು ಅಳಿಯದ ಅಪರಂಜಿ ಎಂದು ಸಂತಾಪ ಸಂದೇಶದಲ್ಲಿ ನುಡಿದಿದ್ದಾರೆ. ಹಿರೇಗುತ್ತಿಯ ಸ್ಪಂದನದ ಅಧ್ಯಕ್ಷ, ರಾಜ್ಯ ಶ್ರೇಷ್ಠ ಗುರು ಪ್ರಶಸ್ತಿ ವಿಜೇತ ಎನ್ ರಾಮು, ಹಲವರಿಗೆ ಬೇಕಾಗಿದ್ದ ಕುಂಜಿ ಮಾಸ್ಟರ್ ಅಕಾಲಿಕವಾದ ನಿಧನವು ಸಮಾಜಕ್ಕೆ ಬಹುದೊಡ್ಡದಾದ ಆಘಾತವೆಂದು ನುಡಿದರು. ಡಾಕ್ಟರ್ ಆರ್.ಎಂ. ಕುಬೇರಪ್ಪ ಅಭಿಮಾನಿ ಬಳಗದ ಗೌರವಾಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಕುಂಜಿಯವರ ನಿಧನಕ್ಕೆ ಕಂಬನಿಯನ್ನು ಮಿಡಿದು ಭಾವನಮನ ಸಲ್ಲಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಭಟ್ಕಳ ತಾಲೂಕಿನ ಶಿರಾಲಿ ಸಾರದಹೊಳೆಯ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿ 3ನೇ ವರ್ಷದ ಧನುರ್ಮಾಸ ಕಾರ್ಯಕ್ರಮ ಡಿಸೆಂಬರ್ 16ರಿಂದ ಪ್ರಾರಂಭವಾಗಿ ಜನವರಿ 14ರಂದು ಮುಕ್ತಾಯಗೊಳ್ಳಲಿದೆ. ಪ್ರತಿದಿನ ಬೆಳಿಗ್ಗೆ 3:30ರಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಿ 4 ಗಂಟೆಯಿಂದ ಅಭಿಷೇಕ ನಡೆಯಲಿದೆ. 5:15ಕ್ಕೆ ಮಹಾಮಂಗಳಾರತಿ ನಡೆದು 5:30ಕ್ಕೆ ಧನುರ್ಮಾಸ ಪೂಜಾ ಕಾರ್ಯಕ್ರಮ ಮುಗಿಯಲಿದೆ.
ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನುರ್ಮಾಸ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಮೊಕ್ತೇಸರರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಸಾರದಹೊಳೆ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನ, ಶಿರಾಲಿ, ತಾಲೂಕ್ ಭಟ್ಕಳ. ಆಂಜನೇಯನೇ ಆಂಜನೇಯನೇ. ನದೀಂ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಂ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. पूज्याय राघवेन्द्राय सत्यधर्म ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ PR ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿ ದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9880992267. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಮುರುಡೇಶ್ವರ ಧರ್ಮದರ್ಶಿ ಅರ್ಚಕ ಕುಟುಂಬದ SG ಭಟ್ ಹಾಗೂ ಭವಾನಿ ದಂಪತಿಗಳ ಪುತ್ರರಾಗಿ ಜನಿಸಿದ ಪ್ರಶಾಂತ್ S ಭಟ್ ತಮ್ಮ ವಿದ್ಯಾಭ್ಯಾಸದ ನಂತರ ಉದ್ಯೋಗಕ್ಕಾಗಿ ಹಾಸನದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಗೆ ಸೇರಿಕೊಂಡು ಒಂದೊಂದೇ ಹುದ್ದೆಯನ್ನು ಅಲಂಕರಿಸುತ್ತಾ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಉನ್ನತ ಹುದ್ದೆಯಾದ ಪ್ರಾಂಶುಪಾಲ್ ಗ್ರೇಡ್ 1 ಆಗಿ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದಾರೆ. ತಮ್ಮ ಉಪನ್ಯಾಸಕ ವೃತ್ತಿಯೊಂದಿಗೆ ಉತ್ತಮ ಬರಹಗಾರರಾಗಿ, ಉತ್ತಮ ಕಲಾಕಾರರು, ಛಾಯಾಗ್ರಾಹಕರಾಗಿ ಹಾಸನದಲ್ಲಿ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾದ ಇವರು ಸಮಾಜ ಸೇವೆಯಲ್ಲಿಯೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ಹಾಸನದ ಹವ್ಯಕ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿರುವ ಇವರು ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಇವರಿಗೆ ಹವ್ಯಕ ಶಿಕ್ಷಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಲಾಗಿದೆ. ಸುಮಾರು 43 ವರ್ಷಗಳ ಹಿಂದೆ ಹವ್ಯಕರ ಮೂಲ ನೆಲೆಯಾದ ಉತ್ತರ ಕನ್ನಡವನ್ನು ಬಿಟ್ಟು ಉದ್ಯೋಗಾಕಾಂಕ್ಷಿಯಾಗಿ ಹಾಸನಕ್ಕೆ ಬಂದ ಇವರು ಜನಾನುರಾಗಿಯಾಗಿ ಹವ್ಯಕರೆಲ್ಲರೂ ಹೆಮ್ಮೆ ಪಡುವಂತೆ ಕರ್ತವ್ಯ ನಿರ್ವಹಿಸಿ ಕಾಲೇಜು ಶಿಕ್ಷಣ ಇಲಾಖೆಯ ಉನ್ನತ ಹುದ್ದೆಯಾದ ಪ್ರಾಂಶುಪಾಲ್ ಗ್ರೇಡ್ 1 ಹುದ್ದೆಗೇರಿ ನಿವೃತ್ತಿಯಾದವರು. ಇವರು 2023ರಲ್ಲಿ ಹಾಸನದ ನೂತನ ವಿಶ್ವವಿದ್ಯಾಲಯಕ್ಕೆ ಸುಂದರವಾದ ಅರ್ಥಪೂರ್ಣ ಲಾಂಛನ ರಚಿಸಿಕೊಟ್ಟಿದ್ದು ಅಧಿಕೃತ ಲಾಂಛನವಾಗಿರುವುದು ಇವರ ಕಲಾ ಪ್ರೌಢಿಮೆಗೆ ಹಿಡಿದ ಕನ್ನಡಿಯಾಗಿದೆ. ಇನ್ನು 5 ಕಾಲೇಜುಗಳಿಗೆ ಲಾಂಛನ ರಚಿಸಿಕೊಟ್ಟ ಇವರ ಕಾರ್ಯ ಶ್ಲಾಘನೀಯ. ಪತ್ರಿಕೆಗಳಲ್ಲಿ ಆಗಾಗ ಸುದ್ದಿಗಳನ್ನು, ಲೇಖನಗಳನ್ನು ಕಳಿಸುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಸನ ಆಕಾಶವಾಣಿಯಲ್ಲಿ 25ಕ್ಕೂ ಹೆಚ್ಚು ಚಿಂತನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ. ಇವರ ಪ್ರಥಮ ಪುಸ್ತಕ ಎ ಬುಕ್ ಆಫ್ ಕೆಮಿಸ್ಟ್ರಿ 1984ರಲ್ಲಿ ಪ್ರಕಟಗೊಂಡಿತ್ತು. ಇವರ ಕೆಲವು ಲೇಖನಗಳು ಪ್ರವಾಸ ಕಥನಗಳು ಸುಧಾ, ವಿಪ್ರವಾಣಿ, ಹವ್ಯಕ ಮಾಸಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಹಾಸನ ಜಿಲ್ಲಾ ಹವ್ಯಕ ಸಂಘದ ಸಂಸ್ಥಾಪನಾ ಸದಸ್ಯರು ಹಾಗೂ ಸಂಸ್ಥಾಪನಾ ಕಾರ್ಯದರ್ಶಿ, ಹಾಸನ ಜಿಲ್ಲಾ ಹವ್ಯಕ ಸಂಘದ ಅಧ್ಯಕ್ಷ, ಹಾಸನದ ಹಾಗೂ ಮೈಸೂರಿನ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿರುವುದು ಹವ್ಯಕ ಸಮುದಾಯಕ್ಕೆ ಸಂದ ಗೌರವವಾಗಿದೆ. ಎಲೆಮರೆಯ ಕಾಯಿಯಂತೆ ಆದಷ್ಟು ಪ್ರಶಸ್ತಿ ಪುರಸ್ಕಾರಗಳಿಂದ ದೂರವಾಗಿ ಉಳಿಯುವ ಸಂಕೋಚ ಸ್ವಭಾವದವರಾದ ಇವರು
ಹವ್ಯಕ ಶಿಕ್ಷಕ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದು, ಡಿಸೆಂಬರ್ 28ರಂದು ಅಖಿಲ ಹವ್ಯಕ ಮಹಾಸಭೆಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ರವಿವಾರ ಯುವ ಬ್ರಿಗೇಡ್ ಕುಮಟಾ ವತಿಯಿಂದ ಹೂವನ್ನು ಕಟ್ಟಿ ಮಾರುವ ಸುಮಾರು 39 ತಾಯಂದಿರಿಗೆ ಸನ್ಮಾನಿಸುವ ಮೂಲಕ ಅಮ್ಮ ನಮನ ಎನ್ನುವ ಭಾವನಾತ್ಮಕ ಕಾರ್ಯಕ್ರಮ ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಾಲಯದಲ್ಲಿ ನಡೆಸಲಾಯಿತು. ಕುಮಟಾ ತಾಲೂಕಿನ ಆರೋಗ್ಯಾಧಿಕಾರಿಯಾದ ಶ್ರೀಮತಿ ಆಜ್ಞಾ ನಾಯಕ್ ಅವರು ಮಾತನಾಡಿ, ದೇವರು ಹಾಗೂ ಮನುಷ್ಯನ ನಡುವಿನ ಸೇತುವೆಯಾಗಿ ಹೂವು ಮಾರುವವರು ಕೆಲಸ ಮಾಡುತ್ತಿದ್ದು ಗುರುತಿಸಿ ಸನ್ಮಾನಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಹತ್ತಿರದಲ್ಲೇ ನಮ್ಮ ಆಸ್ಪತ್ರೆಗಳಿರ್ತವೆ, ಸಾರ್ವಜನಿಕ ಆಸ್ಪತ್ರೆ ಇದೆ. ಇಲ್ಲಿ ನಿಮ್ದು ಪೇಟೆಯಿಂದ ಹತ್ತಿರ ಅಂತ ಹೇಳಿದ್ರೆ ಅಷ್ಟೇ ನಮ್ಮ ಕ್ಲಿನಿಕ್ ಅಂತ ಇದೆ, ಅಲ್ಲೂ ಸಹ ನೀವು ಆರೋಗ್ಯ ಸೇವೆಯನ್ನು ತೆಗೆದುಕೊಳ್ಬೋದು, ರಕ್ತ ತಪಾಸಣೆ ಮಾಡ್ಕೊಳ್ಬೋದು. ಅಥವಾ ದೇವಾಲಯ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಮೂಡ್ಲಗಿರಿ ನಾಯಕ್ ಹಾಗೂ ಪುರಸಭೆಯ ಸಮುದಾಯ ಸಂಘಟಕರಾದ ಶ್ರೀಮತಿ ಮೀನಾಕ್ಷಿ ಆಚಾರ್ಯವರು ಕಾರ್ಯಕ್ರಮದ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಶ್ರೀಮತಿ ವಿಜಯ ನಾಯಕ್ ಬರ್ಗಿ ಇವರು ಎಲ್ಲಾ ತಾಯಂದಿರಿಗೆ ಸೀರೆಯನ್ನು ನೀಡಿದರು. ಯುವ ಬ್ರಿಗೇಡ್ ತಾಲೂಕಾ ಸಂಚಾಲಕರಾದ ಸಚಿನ್ ಭಂಡಾರಿ ಸ್ವಾಗತಿಸಿದರು. ಅಣ್ಣಪ್ಪ ನಾಯ್ಕ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಗೌರೀಶ್ ನಾಯ್ಕ್ ನಿರೂಪಿಸಿದರು. ಸದಸ್ಯರಾದ ರವೀಶ್ ನಾಯ್ಕ್, ಚಿದಂಬರ ಅಂಬಿಗಾ, ಪ್ರಕಾಶ್ ನಾಯ್ಕ್, ಲಕ್ಷ್ಮೀಕಾಂತ್ ಮುಕ್ರಿ, ಸಂದೀಪ್ ಮಡಿವಾಳ್ ಹಾಗೂ ಸೋದರಿ ನಿವೇದಿತಾ ಪ್ರತಿಷ್ಠಾನದ ಜ್ಯೋತಿ ನಾಯ್ಕ್, ಗಾಯತ್ರಿ ಮಡಿವಾಳ್ ಇನ್ನಿತರರು ಇದ್ದರು. ಬೆಂಗಳೂರಿನ ಅಖಿಲ ಹವ್ಯಕ ಮಹಾಸಭಾದ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ 81 ಜನ ಸಾಧಕರನ್ನು ಸನ್ಮಾನಿಸಲು ತೀರ್ಮಾನಿಸಿದಂತೆ ಭಟ್ಕಳ ತಾಲೂಕಿಗೆ ಬಂಪರ್ ಸಂಖ್ಯೆಯಲ್ಲಿ ಸನ್ಮಾನ ಸಂದಿದೆ. ಭಟ್ಕಳ ತಾಲೂಕಿನಲ್ಲಿ ಒಬ್ಬರಿಗೆ ಯೋಧ ರತ್ನ, ಶಿಕ್ಷಕ ರತ್ನ, ಸಾಧಕ ರತ್ನ, ವೈದಿಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದ್ದು, ಬೆಂಗಳೂರಿನಲ್ಲಿ ನಡೆಯಲಿರುವ ಅಖಿಲ ಹವ್ಯಕ ಮಹಾಸಭಾದ ವಿಶ್ವ ಹವ್ಯಕ ದಿನಾಚರಣೆಯಲ್ಲಿ ಡಿಸೆಂಬರ್ 26, 27 ಹಾಗೂ 28ರಂದು ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಲಾಗಿದೆ. ತಾಲೂಕಿನ ಕಾಯ್ಕಿಣಿಯ ವೆಂಕಣ್ಣ ರಾಮ ಹೆಗಡೆ ಹಾಗೂ ಗಣಪಿ ದಂಪತಿಗಳ ಪುತ್ರರಾಗಿ ಜನಿಸಿದ ಮಂಜುನಾಥ ವೆಂಕಣ್ಣ ಹೆಗಡೆ ನಿವೃತ್ತ ಸೈನಿಕರು. ಪ್ರಸ್ತುತ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ತಮ್ಮ ಸೇನೆಯ ಸೇವಾ ಅವಧಿಯಲ್ಲಿ ಸಿಕಂದರಾಬಾದ್, ಜಬ್ಬಲ್ಪುರ, ಡಾರ್ಜಿಲಿಂಗ್, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ್, ಅಲಹಾಬಾದ್, ಪುಣಾ ಇಲ್ಲಿ ಎಲ್ಲಾ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ಸೈನ್ಯದಿಂದ ನಿವೃತ್ತಿಯ ನಂತರ ಶಿಕ್ಷಣ ಕ್ಷೇತ್ರವನ್ನು ಆರಿಸಿಕೊಂಡ ಶ್ರೀಯುತರು ಪ್ರಸ್ತುತ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಊರಿನ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಾ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹವ್ಯಕ ದೇಶರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಲಾಗಿದೆ. ವನಿತಾ ಭಟ್, ಕುಮಟಾ ತಾಲೂಕಿನ ಹಾರುಮಾಸ್ಕೇರಿಯ ನಾರಾಯಣ್ ಭಟ್ ಹಾಗೂ ಲಕ್ಷ್ಮೀ ಭಟ್ ದಂಪತಿಯ ಪುತ್ರಿಯಾಗಿ ಜನಿಸಿದ ಇವರು ಮುರುಡೇಶ್ವರದ ಶಂಭು ನಾರಾಯಣ್ ಹೆಗಡೆ ಇವರನ್ನು ವಿವಾಹವಾಗಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆ ಸೇರಿದಾಗಿನಿಂದ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ್ದಲ್ಲದೆ ವಿದ್ಯಾರ್ಥಿಗಳ ಕುರಿತು ವಿಶೇಷ ಕಾಳಜಿ ವಹಿಸುವ ಇವರು ಅನೇಕ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ತಾವು ಕರ್ತವ್ಯ ನಿರ್ವಹಿಸಿದ್ದ ಶಾಲೆಗಳಿಗೆ ತಮ್ಮ ವೈಯಕ್ತಿಕ ಕೊಡುಗೆಗಳನ್ನು ನೀಡಿ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಟ್ಟ ಇವರು ಜನಾನುರಾಗಿ ಶಿಕ್ಷಕರಾಗಿ ನಿವೃತ್ತರಾದವರು. ಇವರಿಗೆ ಹವ್ಯಕ ಶಿಕ್ಷಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಲಾಗಿದೆ. ಶಂಭು ಹೆಗಡೆ, ಪ್ರಾಮಾಣಿಕ ಗ್ರಾಮ ಲೆಕ್ಕಿಗ ಎನ್ನುವ ಮಾತನ್ನು ತಮಗಂಟಿಸಿಕೊಂಡಿದ್ದ ಮಾಳ್ಕೋಡ್ ನಾರಾಯಣ್ ಹೆಗಡೆ ಹಾಗೂ ಮೂಕಾಂಬೆ ದಂಪತಿಗಳ ಪುತ್ರರಾಗಿ ಜನಿಸಿದ ಶಂಭು ನಾರಾಯಣ್ ಹೆಗಡೆ ವೃತ್ತಿಯಲ್ಲಿ ಬ್ಯಾಂಕ್ ನೌಕರರಾದರೂ ಪ್ರವೃತ್ತಿಯಲ್ಲಿ ಉತ್ತಮ ಸಾಹಿತಿಗಳಾಗಿ ಹೊರಹೊಮ್ಮಿದ್ದಾರೆ. ನಗರದ ಭಟ್ಕಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಗುಮಾಸ್ತರಾಗಿ ಸೇವೆ ಸೇರಿದ್ದ ಇವರು ಹಂತ ಹಂತವಾಗಿ ಬಡ್ತಿ ಹೊಂದುತ್ತಾ ಬ್ಯಾಂಕಿನ ಉನ್ನತ ಹುದ್ದೆಯಾದ
ಪ್ರಧಾನ ವ್ಯವಸ್ಥಾಪಕ ಹುದ್ದೆಗೇರಿ ನಿವೃತ್ತರಾದವರು. ತಮ್ಮ ತಂದೆಯವರು ಬರೆದಿಟ್ಟ ಕೈಬರಹದ ಅನೇಕ ಪುಸ್ತಕಗಳನ್ನು ಮುದ್ರಿಸುವ ಮೂಲಕ ಪುಸ್ತಕ ಪ್ರೀತಿಯನ್ನು ಮೆರೆದ ಇವರ ಸ್ವರಚಿತ ಕವನಗಳು ಅನೇಕ ಕಡೆಗಳಲ್ಲಿ ಮೆಚ್ಚುಗೆ ಪಡೆದಿದೆ. ಇವರಿಗೆ ಹವ್ಯಕ ಸಾಧಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಲಾಗಿದೆ. ನೀಲ್ಕಂಠ್ ಉಪಾಧ್ಯಾಯ, ಕಾಯ್ಕಿಣಿ ದೇವಿಕಾನ್ ಗಣಪಯ್ಯ ಉಪಾಧ್ಯಾಯ ಹಾಗೂ ಮೂಕಾಂಬೆ ದಂಪತಿಗಳ ಪುತ್ರರಾಗಿ ಜನಿಸಿದ ವೇದಮೂರ್ತಿ ನೀಲ್ಕಂಠ ಉಪಾಧ್ಯಾಯ ಇವರು ವೈದಿಕರಲ್ಲಿ ವೇದಮೂರ್ತಿ ವೃತ್ತಿಯಲ್ಲಿ ವೈದಿಕರಾದರೂ ಸಮಾಜ ಸೇವೆಯಲ್ಲಿ ಸದಾ ಮುಂದು. ಇವರು ತಮ್ಮ ಊರಿನಲ್ಲಿ ಜನಮಾನಸವನ್ನು ಗೆದ್ದವರಾಗಿದ್ದು ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದವರಾಗಿದ್ದಾರೆ. ಪೌರೋಹಿತ್ಯ ಮತ್ತು ಜ್ಯೋತಿಷ್ಯದಲ್ಲಿ ಪರಿಣಿತಿಯನ್ನು ಪಡೆದ ಇವರು ಶ್ರೀರಾಮಚಂದ್ರಾಪುರ ಮಠದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಯಕ್ಷಗಾನದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದ ಇವರು ಯಕ್ಷಗಾನಕ್ಕೆ ಅನೇಕ ಪ್ರೋತ್ಸಾಹ ನೀಡಿದ್ದಲ್ಲದೆ ತಮ್ಮ ಊರಿನಲ್ಲಿ ಕೂಡ ಅನೇಕರಿಗೆ ಸಹಾಯ ಹಸ್ತ ಚಾಚಿದವರು. ಇವರಿಗೆ ಹವ್ಯಕ ವೇದರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಲಾಗಿದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಃ ಎನ್ನುವ ತತ್ವದೊಂದಿಗೆ ತಮ್ಮ ಚಿಕ್ಕಂದಿನ ದಿನಗಳಿಂದಲೇ ಕೃಷಿಯನ್ನೇ ನಂಬಿಕೊಂಡು ಬಂದಿದ್ದ ಭಟ್ಕಳ ತಾಲೂಕಿನ ಬೆಟ್ಕೂರಿನ ಕಾನ್ಕಿ ಮಂಜುನಾಥ್ ನಾಗಪ್ಪಯ್ಯ ಭಟ್ ಇವರಿಗೆ ಅಖಿಲ ಹವ್ಯಕ ಮಹಾಸಭಾದ ವಿಶ್ವ ಹವ್ಯಕ ಸಮ್ಮೇಳನದ ಸಂದರ್ಭದಲ್ಲಿ ಹವ್ಯಕ ಕೃಷಿರತ್ನ ಪ್ರಶಸ್ತಿ ಅರಸಿ ಬಂದಿದೆ. ಯಾವುದೇ ಪ್ರಚಾರವಿಲ್ಲದೆ ಗ್ರಾಮೀಣ ಭಾಗದಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಕೃಷಿಯನ್ನು ಮಾಡುತ್ತಾ ಭತ್ತ, ಅಡಿಕೆ, ತೆಂಗು, ಬಾಳೆ, ಜಾಯಿಕಾಯಿ, ಮಲ್ಲಿಗೆ, ಕಾಳುಮೆಣಸು ಸೇರಿದಂತೆ ವಿವಿಧ ರೀತಿಯ ಕೃಷಿಯನ್ನು ಮಾಡುತ್ತಾ ಇತರರಿಗೆ ಮಾದರಿಯಾಗಿದ್ದ ಇವರನ್ನು ಹವ್ಯಕ ಕೃಷಿರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಒಂದು ಉತ್ತಮ ಆಯ್ಕೆಯಾಗಿದೆ. ಕೃಷಿಯೊಂದಿಗೆ ಹವ್ಯಾಸಿ ಯಕ್ಷಗಾನ ಕಲಾವಿದರು ಆಗಿರುವ ಇವರು ಸಾಮಾಜಿಕ ಚಿಂತನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಕೃಷ್ಣರಾಜಪೇಟೆ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಯೋಗ ಕೇಂದ್ರದಲ್ಲಿ ವಿಶ್ವ ಧ್ಯಾನ ದಿನ ಆಚರಣೆ. ಧ್ಯಾನದಿಂದ ಮಾನಸಿಕ ಒತ್ತಡ, ಆಂತರಿಕ ಬಾಹ್ಯ ಶಾಂತಿ, ನೆಮ್ಮದಿ. ಡಿಸೆಂಬರ್ 21 ವಿಶ್ವಸಂಸ್ಥೆಯು ವಿಶ್ವ ಧ್ಯಾನ ದಿನವನ್ನಾಗಿ ಘೋಷಣೆ ಮಾಡಿದ್ದು, ವಿಶ್ವಸಂಸ್ಥೆಯಲ್ಲಿ ಪೂಜ್ಯರಾದ ರವಿಶಂಕರ್ ಗುರೂಜಿಯವರಿಂದ ಧ್ಯಾನ ಕೂಟ ಏರ್ಪಡಿಸಿರುವುದು ಭಾರತದ ಸಂಸ್ಕೃತಿಯ ಹೆಮ್ಮೆ ಎಂದು ಯೋಗ ಗುರು SM ಅಲ್ಲಮಪ್ರಭು ತಿಳಿಸಿದರು. ಭಾರತದ ಸನಾತನ ಧರ್ಮ ಮತ್ತು ಬೌದ್ಧ, ಜೈನ, ಸಿಖ್ ಹಾಗೂ ಲಿಂಗಾಯತ ಧರ್ಮಗಳು ಧ್ಯಾನಕ್ಕೆ ಅತ್ಯಂತ ಮಹತ್ವ ನೀಡಿವೆ. ವಸುದೈವ ಕುಟುಂಬಕಂ ಎಂಬುದು ನಮ್ಮ ಸಂಸ್ಕೃತಿ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು ಎಂಬ ಮೂಲ ಧ್ಯೇಯವೇ ಧ್ಯಾನದ ತಳಹದಿಯಾಗಿದೆ. ಬೌದ್ಧ ಧರ್ಮದಲ್ಲಿ ಆನಾಪಾನಸತಿ ಧ್ಯಾನ, ವಿಪಶ್ಯನ ಧ್ಯಾನ ವಿಶ್ವ ಪ್ರಸಿದ್ಧಿ ಪಡೆದಿದೆ ಎಂದು ಅಲ್ಲಮಪ್ರಭು ಹೇಳಿದರು. ಹೌಸಿಂಗ್ ಬೋರ್ಡ್ನ ಬುದ್ಧ ಬಸವ ಅಂಬೇಡ್ಕರ್ ಯೋಗ ಕೇಂದ್ರದಲ್ಲಿ ವಿಶ್ವ ಧ್ಯಾನ ದಿನವನ್ನು ಆಚರಣೆ ಮಾಡಿ ಮಾತನಾಡಿದರು. ಬೌದ್ಧ ಧರ್ಮದ ಆನಪಾನಸತಿ ಧ್ಯಾನವನ್ನು ಹೇಳಿಕೊಟ್ಟರು. 5000 ವರ್ಷಗಳ ಹಿಂದೆ ಅರಣ್ಯಕ ಹಾಗೂ ಮುಂಡೂಕೋಪನಿಷತ್ನಲ್ಲಿ ಧ್ಯಾನದ ಮಹತ್ವ ತಿಳಿಸಿದೆ. ನಂತರ ಬುದ್ಧರ ಕಾಲವನ್ನು ಧ್ಯಾನದ ಗೋಲ್ಡನ್ ಸೆಂಚುರಿ ಎಂದು ಕರೆಯಲಾಗುತ್ತಿದೆ. ನಂತರ ಬುದ್ಧರ ಕಾಲವನ್ನು ಧ್ಯಾನದ ಸುವರ್ಣ ಯುಗ ಎಂದು ಕರೆಯಲಾಗುತ್ತಿದೆ. ಮಾನಸಿಕ ಕ್ಷೋಭೆ ನಿವಾರಣೆಗೆ ಧ್ಯಾನ ಅವಶ್ಯಕ ಎಂದು ತಿಳಿಸಿದರು. ನಮಸ್ತೆ, ಎಲ್ಲರಿಗೂ ವರ್ಲ್ಡ್ ಮೆಡಿಟೇಷನ್ ಡೇ ಶುಭಾಶಯಗಳು. ಎಲ್ಲರಿಗೂ ಡಿಸೆಂಬರ್ 21ನೇ ತಾರೀಕಿಗೆ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂದರೆ, ವರ್ಷ ಪೂರ್ತಿಯಲ್ಲಿ ಇದು ಕಮ್ಮಿ ಸಮಯ ಹೊಂದಿರುವ ದಿನ 21ನೇ ತಾರೀಕು ಡಿಸೆಂಬರು. ಹಾಗಾಗಿ ವರ್ಲ್ಡ್ ಆರ್ಗನೈಸೇಷನ್ ಸಂಸ್ಥೆಯವರು ಆಯ್ಕೆ ಮಾಡಿದ್ದಾರೆ ಇದನ್ನ. ಭಾರತಕ್ಕೆ ಮೊದಲನೇ ಕಿರೀಟ ಯೋಗ, ಎರಡನೇ ಕಿರೀಟ ಧ್ಯಾನ ದಿನ. ಯಾಕಂದ್ರೆ ವರ್ಲ್ಡ್ ಆರ್ಗನೈಸೇಷನ್ ಸಂಸ್ಥೆಯವರು ಇದನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಈ ಧ್ಯಾನ ಮಾಡೋದ್ರಿಂದ, ಪ್ರತಿದಿನ 10 ನಿಮಿಷ ಧ್ಯಾನ ಮಾಡೋದ್ರಿಂದ ಕೋಪನೇ ಬರೋದಿಲ್ಲ, ಯಾವುದೇ ಕಾಮ, ಮದ, ಮತ್ಸರಗಳು ಯಾವೂ ಬರೋದಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಗೌತಮ ಬುದ್ಧರು ಧ್ಯಾನ ಮಾಡ್ತಿದ್ರು. ಆನಾಪಾನಸತಿ ಧ್ಯಾನ, ಮೈತ್ರಿ ಧ್ಯಾನ. ಮೈತ್ರಿ ಧ್ಯಾನ ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸುವುದು ಮೈತ್ರಿ ಧ್ಯಾನ. ಧ್ಯಾನ ಮಾಡೋದ್ರಿಂದ ಕೋಪನೇ ಬರೋದಿಲ್ಲ. ಏನಕ್ಕೆ ಧ್ಯಾನ ದಿನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ, ಎಲ್ಲರ ಮನಸ್ಥಿತಿ ಇತ್ತೀಚೆಗೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಕೆಟ್ಟ ಆಲೋಚನೆಗಳು ಮಾಡ್ತಾರೆ, ಸೂಸೈಡ್ ಮಾಡ್ಕೋತಾರೆ ಸುಮಾರು ಜನ. ಈ ಧ್ಯಾನ ಮಾಡೋದ್ರಿಂದ ಯಾವ ಆಲೋಚನೆಗಳನ್ನು ಬರೋದಿಲ್ಲ. ಧ್ಯಾನ ಯೋಗ ಧ್ಯಾನ ಅತ್ಯಂತ ಒಳ್ಳೆ ಮಾರ್ಗ. ಇದು ಒಳ್ಳೆ ಸಾಧನೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಯುದ್ಧ ಹೊರಗಡೆ ನಡೆಯೋದಿಲ್ಲ, ಮನಸ್ಸಿನ ಒಳಗಡೆ ನಡೆಯುತ್ತದೆ. ಹಾಗಾಗಿ ಇದು ಧ್ಯಾನ ಮಾಡೋದ್ರಿಂದ ಮನಸ್ಸಿನ ಯುದ್ಧ ನಿಲ್ಲುತ್ತದೆ. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಧನ್ಯವಾದಗಳು.
ವಿಠಲಾಪುರ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸ್ವರ್ಣಲತಾ ರವಿಕುಮಾರ್ ಮಾತನಾಡಿ, ಡಿಸೆಂಬರ್ 21ನೇ ಏಕೆ ವಿಶ್ವಸಂಸ್ಥೆ ಧ್ಯಾನದ ದಿನ ಎಂದು ಆಯ್ಕೆ ಮಾಡಿಕೊಂಡಿದೆ ಎಂದರೆ, ಉತ್ತರಾರ್ಧಗೋಳದಲ್ಲಿ ಅತಿ ಕಡಿಮೆ ಹಗಲು ಹೊಂದಿರುವ ದಿನ ಮತ್ತು ಉತ್ತರಾಯಣ ಪುಣ್ಯಕಾಲದ ಆರಂಭದ ದಿನವಾಗಿದ್ದು ಅತ್ಯಂತ ವಿಶೇಷ ದಿನವೆಂದು ವಿಶ್ವಸಂಸ್ಥೆ ಈ ದಿನವನ್ನು ಆಯ್ಕೆ ಮಾಡಿದೆ ಎಂದರು. ಭಾರತದ 2 ವಿಶೇಷ ದಿನಗಳು ವಿಶ್ವಸಂಸ್ಥೆಗೆ ಸೇರಿದಂತಾಯಿತು ಎಂದು ಯೋಗ ದಿನವನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಮೈತ್ರಿ ಧ್ಯಾನ, ಆನಪಾನ ಸತಿ ಧ್ಯಾನ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕರಾದ ಸಿ ವೀರಭದ್ರಯ್ಯ, ಶಿಕ್ಷಕ ಮಾಕವಳ್ಳಿ ವಸಂತರಾಜು, ಅರುಣ್, ಶಿಕ್ಷಕಿಯರಾದ ಶ್ರೀಮತಿ ವಾಣಿ, ಪವಿತ್ರ, ಯಮುನಾ, ರೇಣುಕಾ ಮಂಜೇಗೌಡ, ಕೆಇಬಿ ಸುಲೋಚನಾ, ಕರುಣಾ, ನಿಸರ್ಗ, ನಳಿನಿ, ತ್ರಿವೇಣಿ, ಶೋಭಾ ಮಂಜುನಾಥ್, ಜಾಹ್ನವಿ, ವೈರ್ಮುಡಿ, ಯಶೋಧ, ನವೀನ ಮುಂತಾದವರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಆರೋಗ್ಯ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಯಾವುದೂ ಇಲ್ಲ. ನಿಯಮಿತ ಆಹಾರ ಪದ್ಧತಿ ಹಾಗೂ ಶಿಸ್ತುಬದ್ಧ ಜೀವನದಿಂದ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯ. ನಿಯಮಿತವಾದ ಆಹಾರ ಪದ್ಧತಿ ಹಾಗೂ ಶಿಸ್ತುಬದ್ಧ ಜೀವನ ನಡೆಸುವುದರಿಂದ ರೋಗ ರುಜಿನಗಳಿಂದ ಮುಕ್ತವಾಗಿ 100 ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬಹುದಾಗಿದೆ ಎಂದು ತಜ್ಞ ವೈದ್ಯೆ ಡಾಕ್ಟರ್ ಪ್ರಗತಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪ್ರಗತಿ ಆಯುರ್ವೇದಾಲಯದ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಅನಿಯಮಿತವಾಗಿ ಆಹಾರ ಸೇವನೆ ಮಾಡಿ ಶಿಸ್ತುಬದ್ಧವಾದ ಜೀವನ ನಡೆಸದೆ ವ್ಯರ್ಥವಾಗಿ ಕಾಲಹರಣ ಮಾಡುವುದರಿಂದ ನಮ್ಮ ದೇಹದ ತೂಕವು ಹೆಚ್ಚಾಗಿ ಬೊಜ್ಜು ಬೆಳೆಯುವುದರಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಮೂಳೆ ರೋಗ, ಸಂಧಿ ನೋವು ಸೇರಿದಂತೆ ಹಲವು ಕಾಯಿಲೆಗಳಿಗೆ ನಾವು ತುತ್ತಾಗಿ ಅಕಾಲಿಕವಾಗಿ ಸಾವಿಗೆ ಶರಣಾಗಿ ನಮ್ಮ ಅಮೂಲ್ಯವಾದ ಜೀವನವನ್ನು ಕಳೆದುಕೊಳ್ಳುವ ಜೊತೆಗೆ ನಮ್ಮನ್ನೇ ನಂಬಿರುವ ನಮ್ಮ ಕುಟುಂಬ ವರ್ಗದವರನ್ನು ನಡು ನೀರಿನಲ್ಲಿಯೇ ಕೈಬಿಟ್ಟು ಅನಾಥರನ್ನಾಗಿ ಮಾಡಿ ಹೋಗಬೇಕಾಗುತ್ತದೆ. ಆದ್ದರಿಂದ ನಾವುಗಳು ಸಾಧ್ಯವಾದಷ್ಟು ಮಟ್ಟಿಗೆ ಶಿಸ್ತುಬದ್ಧ ಜೀವನ ನಡೆಸುವ ಜೊತೆಗೆ ಯೋಗ, ಧ್ಯಾನ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡುವ ಅಭ್ಯಾಸವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇಂದು ನಾವಿದ್ದೇವೆ. ಬಾಯಿ ಚಪಲಕ್ಕೆ ನಾವು ಆಸೆಪಟ್ಟು ಎಣ್ಣೆ ಪದಾರ್ಥಗಳು, ಬೇಕರಿ ಹಾಗೂ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವ ಕುರುಕುಲು ತಿಂಡಿಗಳ ವ್ಯಾಮೋಹಕ್ಕೆ ಒಳಗಾದರೆ ಜೀವನ ಪರ್ಯಂತ ಅನಾರೋಗ್ಯದಿಂದ ಬಳಲಿ ಇಹಲೋಕವನ್ನು ತ್ಯಜಿಸಬೇಕಾಗುತ್ತದೆ. ಆದ್ದರಿಂದ ಸೊಪ್ಪು, ತರಕಾರಿ, ಹಾಲು, ಮೊಟ್ಟೆ, ಹಣ್ಣು ಹಂಪಲುಗಳು ಸೇರಿದಂತೆ ಪೌಷ್ಟಿಕಾಂಶದಿಂದ ಕೂಡಿರುವ ಆಹಾರ ಪದಾರ್ಥಗಳನ್ನು ಸೇವಿಸಿ ಆರೋಗ್ಯವಂತರಾಗಿ ಸಮೃದ್ಧ ಸ್ವಾಭಿಮಾನಿ ಜೀವನ ನಡೆಸಿ ಇತರರಿಗೆ ಮಾದರಿಯಾಗಬೇಕು ಎಂದು ಡಾಕ್ಟರ್ ಪ್ರಗತಿ ಮನವಿ ಮಾಡಿದರು. ಡಾಕ್ಟರ್ ಪ್ರಗತಿ ಅಂತ ಪ್ರಗತಿ ಆಯುರ್ವೇದಾಲಯ ಕ್ಲಿನಿಕ್ ನಡೆಸ್ತಾ ಇದ್ದೀನಿ. ಸೊ ತುಂಬ ಹಳ್ಳಿ ಜನಗಳಿಗೆ ಉಪಯೋಗ ಆಗಬೇಕು ಅಂತ ಹೇಳಿ ಒಂದು ಹಳ್ಳಿಯಲ್ಲಿ ಅವರು ಸೇವೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ದೀನಿ. ಅಂದರೆ ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಶಿಬಿರ ನಡೆಸಿದ್ದು. ಇಲ್ಲಿಗೆ ಸುಮಾರು ಒಂದು 60-70 ಜನ ಬಂದು ಇದರ ಉಪಯೋಗ ಪಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಥರದವರು, ಅಂದರೆ ಇವಾಗ ಡಯಾಬಿಟೀಸ್ ಇರ್ಬೋದು ಅಥವಾ BP ಇರ್ಬೋದು, ಕಾಯಿಲೆ, ದಮ್ಮು, ಈ ಥರ ಎಲ್ಲ ಥರದ್ದು ಪ್ರಾಬ್ಲಮ್ ಇರುವಂತಹ ಎಲ್ಲ ಥರ ಜನಗಳು ಬಂದು ಇಲ್ಲಿಂದ ಇದರ ಉಪಯೋಗ ಪಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಸುತ್ತಮುತ್ತಲಿನ ಹಳ್ಳಿ ಜನಗಳು ಇದರಿಂದ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. ಇವತ್ತು ಇವರು ಡಾಕ್ಟರ್ ಸುಷ್ಮಾ ಅಂತ ಸರ್ಜನ್ ಡಾಕ್ಟರ್ ವಿಕಾಸ್ ಅಂತ ಜನರಲ್ ಫಿಸಿಷಿಯನ್. ನಾನು ಡಾಕ್ಟರ್ ಪ್ರಗತಿ ಜನರಲ್ ಫಿಸಿಷಿಯನ್. ಇವರು ಡಾಕ್ಟರ್ ಚೈತ್ರ ಅಂತ ಪಂಚಕರ್ಮ ಸ್ಪೆಷಲಿಸ್ಟ್. ಡಾಕ್ಟರ್ ವರ್ಷ ಜನರಲ್ ಫಿಸಿಷಿಯನ್. ತಜ್ಞ ವೈದ್ಯರಾದ ಡಾಕ್ಟರ್ ಚೈತ್ರ, ಡಾಕ್ಟರ್ ಸುಷ್ಮಾ, ಡಾಕ್ಟರ್ ವಿಕಾಸ್, ಡಾಕ್ಟರ್ ವರ್ಷ ಉಚಿತ ಆರೋಗ್ಯ ಶಿಬಿರಕ್ಕೆ ಆಗಮಿಸಿ ತಪಾಸಣೆಗೆ ಒಳಗಾದ ಗ್ರಾಮೀಣ ಪ್ರದೇಶದ ಕೃಷಿ ಕೂಲಿ ಕಾರ್ಮಿಕರು, ಬಡ ಜನರು ಹಾಗೂ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಔಷಧಗಳನ್ನು ವಿತರಿಸಿದರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಕುತೂಹಲ ಕೆರಳಿಸಿದ್ದ ಕೃಷ್ಣರಾಜಪೇಟೆ PLD ಬ್ಯಾಂಕ್ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಣ್ಣೆ ಚಾತನಹಳ್ಳಿ ನಾಗರಾಜೇಗೌಡರಿಗೆ ಲಾಟರಿ ಮೂಲಕ ಒಲಿದು ಬಂದ ಉಪಾಧ್ಯಕ್ಷ ಕುರ್ಚಿ. PLD ಬ್ಯಾಂಕ್ ಆಡಳಿತ ಮಂಡಳಿಯ ಹಿಂದಿನ ಉಪಾಧ್ಯಕ್ಷ ಏಜಾಜ್ ಪಾಷಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು.
ಉಪಾಧ್ಯಕ್ಷ ಸ್ಥಾನ ಬಯಸಿ ಶಂಭುಲಿಂಗೇಗೌಡ ಹಾಗೂ ನಾಗರಾಜೇಗೌಡ ಅರ್ಜಿ ಸಲ್ಲಿಸಿದ್ದರು. ಚುನಾವಣೆಯಲ್ಲಿ ನಾಗರಾಜೇಗೌಡ ಹಾಗೂ ಶಂಭುಲಿಂಗೇಗೌಡ ತಲಾ 7 ಮತಗಳನ್ನು ಪಡೆದು ಸಮಬಲ ಸಾಧಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ, ತಾಲೂಕು ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಲಾಟರಿಯ ಮೊರೆ ಹೋದರು. ಲಾಟರಿಯಲ್ಲಿ ಅಣ್ಣೆಚಾಕನಹಳ್ಳಿ ನಾಗರಾಜೇಗೌಡ ಅವರು ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಘೋಷಿಸಿದರು. ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಣ್ಣೆಚಾಕನಹಳ್ಳಿ ನಾಗರಾಜೇಗೌಡ ಅವರನ್ನು ಬ್ಯಾಂಕ್ ಅಧ್ಯಕ್ಷ ಬಂಡಿಹೊಳೆ ಶಿವಕುಮಾರ್ ಹಾಗೂ ನಿರ್ದೇಶಕರು, ಬೆಂಬಲಿಗರು ಪಟಾಕಿ ಸಿಡಿಸಿ ಶಾಲು ಹೊದಿಸಿ ಅಭಿನಂದಿಸಿದರು. ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕಬ್ಬಲಗೆರೆಪುರ ಪುಟ್ಟಸ್ವಾಮಿಗೌಡ, ಬ್ಯಾಂಕ್ನ ಅಭಿವೃದ್ಧಿಯಲ್ಲಿ ಅಧ್ಯಕ್ಷರಷ್ಟೇ ಉಪಾಧ್ಯಕ್ಷರಿಗೆ ಜವಾಬ್ದಾರಿ ಇದೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಬ್ಯಾಂಕಿನ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಾಗಲೇ ಪ್ರಗತಿಯ ಹಂತದಲ್ಲಿರುವ ಪಿಎಲ್ಡಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಬ್ಯಾಂಕ್ನ ಷೇರುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಸಬೇಕು. ಷೇರುದಾರರು ಪಡೆದಿರುವ ಸಾಲವನ್ನು ಮರುಪಾವತಿ ಮಾಡುವ ಕಡೆ ಗಮನ ಹರಿಸಬೇಕು. ಷೇರುದಾರರು ಬ್ಯಾಂಕ್ ಅಭಿವೃದ್ಧಿ ಹೊಂದಬೇಕಾದರೆ ಸಕಾಲಕ್ಕೆ ಸಾಲದ ಹಣವನ್ನು ಮರುಪಾವತಿ ಮಾಡುವಂತೆ ತಿಳಿಸಿದರು. ನೂತನ ಉಪಾಧ್ಯಕ್ಷ ಅಣ್ಣೆಚಾಕನಹಳ್ಳಿ ನಾಗರಾಜೇಗೌಡ ಮಾತನಾಡಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದದ ಬಲದಿಂದ ಲಾಟರಿಯ ಮೂಲಕ ಜಯಗಳಿಸಿದ್ದೇನೆ. ನನಗೆ ಮತ ನೀಡಿದ ಸದಸ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನನಗೆ ಸಿಕ್ಕಿರುವ ಅಧಿಕಾರದ ಅವಧಿಯಲ್ಲಿ ಅಧ್ಯಕ್ಷರು ಹಾಗೂ ಎಲ್ಲಾ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬ್ಯಾಂಕ್ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ತಿಳಿಸಿದರು. ನಮ್ಮ ಗ್ರಾಮೀಣ ಅಭಿವೃದ್ಧಿ ಪಿಎಲ್ಡಿ ಬ್ಯಾಂಕಿನ ಚುನಾವಣೆ ಉಪಾಧ್ಯಕ್ಷ ಚುನಾವಣೆ, ಅದರಲ್ಲಿ 2 ಜನ ಅರ್ಜಿ ಹಾಕಿದರು. ಕ್ರಮವಾಯಿತು. ಕ್ರಮವಾದರೂ ದೇವರು ಮಂಜುನಾಥ ನನಗೆ ಜಯಶೀಲ ಮಾಡಿದ್ದಾನೆ. ಮಂಜುನಾಥ ನಾನು ಉಳಿದ ಅವಧಿನ ನಾವೇನು ಮಾಡೋಕ್ಕಾಗಲ್ಲ, ಸೇಮ್ ಕಮ್ಮಿ ಇದೆ. ಒಂದನ್ನು ಇಷ್ಟವಾಗಿ ನೋಡಿ ಮಾತಾಡಿಸಿ ಕಳಿಸ್ತೀನಿ. ಯಾವುದೇ ಕ್ಷೇತ್ರದಲ್ಲಿ ಬಂದರೂ ನಮ್ಮ ತಾಲೂಕಿನ ಜನನ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಗೌರವ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ಬೋದು. ನಾನು ಸಾಧನೆಯನ್ನು ಮಾಡೋಕ್ಕಾಗಲ್ಲ, ಜಯಮಿಲ್ಲ. ಧನ್ಯವಾದಗಳು. ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಎಲ್ಲ ಸದಸ್ಯರನ್ನು ಒಳಗೊಂಡು ಉಳಿದಾವಧಿ ಒಳಗೆ ಅಧ್ಯಕ್ಷ ಉಪಾಧ್ಯಕ್ಷರುಗಳು ನೆಕ್ಸ್ಟ್ ಚುನಾವಣೆ ಬರ್ತಾರೆ, ಎಲ್ಲನೂ ಶಾಂತಿ ರೀತಿಯಲ್ಲಿ ವರ್ತಿಸ್ಕೊಂಡಿದ್ದೇವೆ, ಚುನಾವಣೆ ನಡೆಸ್ಕೊಂಡು ಅಂತ ಅವ್ರಿಗೆ ಮನವಿ ಮಾಡ್ಕೊತಾ ನಾನು ಹೇಳಿ ಮಾತು. ಈ ಸಂದರ್ಭದಲ್ಲಿ ಬ್ಯಾಂಕ್ ಅಧ್ಯಕ್ಷ ಬಂಡಿಹೊಳೆ ಶಿವಕುಮಾರ್, ಮಾಜಿ ಅಧ್ಯಕ್ಷ ಕಬ್ಬಲಗೆರೆ ಪುಟ್ಟಸ್ವಾಮಿಗೌಡ, ಮಾಜಿ ಅಧ್ಯಕ್ಷೆ ರಾಧಾ ಜಯಶೀಲ್, ಮಾಜಿ ಉಪಾಧ್ಯಕ್ಷ ಬಣ್ಣೇನಹಳ್ಳಿ ಧನಂಜಯ್, ಚಂದ್ರೇಗೌಡ, ಅಂಜನೀಗೌಡ, ಕಾಂತರಾಜೇಗೌಡ, ಗೋವಿಂದರಾಜು, ಕಮಲಮ್ಮ, ರಾಜಾನಾಯಕ್, ಲಕ್ಷ್ಮೀಪುರ ಚಂದ್ರೇಗೌಡ, ಬ್ಯಾಂಕ್ ಮ್ಯಾನೇಜರ್ ರವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.